ಆ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇವತ್ತು ಆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೀಕ್ಷಾ ಸ್ನಾನ ತಗೊಂಡು ಪವಿತ್ರಾತ್ಮ ಭರಿತರಾಗಿದ್ದು ನಾವು ದೇವರ ವಾಕ್ಯವನ್ನು ಕೇಳುವಾಗ ಇದು ಸತ್ಯನ, ಇದು ಸರಿಯಾದ ಸತ್ಯನ ಅನ್ನುವ ಒಂದು ಗೊಂದಲ ಅನೇಕ ವಿಶ್ವಾಸಿಗಳಿಗಿದೆ. ಯಾಕಂದರೆ ಇವತ್ತು ಅಷ್ಟೊಂದು ಡಿಫ್ರೆಂಟ್ ಡಾಕ್ಟ್ರಿನ್ಸ್ ಬೋಧನೆಗಳು ಇರೋದ್ರಿಂದ ಒಬ್ಬರು ಈ ರೀತಿಯ ಹೇಳ್ತಾ ಇದ್ದಾರೆ, ಇನ್ನೊಬ್ರು ನೋಡಿದ್ರೆ ಅದಕ್ಕೆ ಉಲ್ಟಾ ಹೇಳ್ತಾ ಇದ್ದಾರೆ. ಹೇಗಪ್ಪ ಇದು ಏನಿದು, ಯಾರು ಹೇಳೋದು ನಿಜ ಅನ್ನುವ ಒಂದು ಒಂದು ಗೊಂದಲ. ಇವರು ಪಾಸ್ಟ್ರೆ, ಅವರು ಪಾಸ್ಟ್ರೆ. ಇವತ್ತು ಸುಮಾರು 45,000 ಡಿನಾಮಿನೇಷನ್ಸ್ ಇದೆಯಂತೆ. ಆದರೆ ಎಲ್ಲರ ಹತ್ರನೂ ಒಂದೇ ಬೈಬಲ್ ಇರೋದು. ಸೊ ಇವತ್ತು ಇದರ ಬಗ್ಗೆ ನಾವು ಇವತ್ತು ಅದನ್ನು ಹೆಂಗೆ ಡಿಸರ್ನ್ ಮಾಡೋದು ಅನ್ನೋದನ್ನು ಸಿಂಪಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಇವತ್ತು ಅಷ್ಟೊಂದು ಬೋಧನೆಗಳು ಬರುವಾಗ ಇದನ್ನು ಕೇಳಬೇಕಾ ಕೇಳಬಾರ್ದಾ, ಇಲ್ಲ ನಾನು ಕೇಳ್ತಾ ಇರೋದೇ ಸತ್ಯನೇ, ಇದುವರೆಗೂ ನಾನು ಫಾಲೋ ಮಾಡ್ತಾ ಇದ್ದಿದ್ದು ಸಡನ್ನಾಗಿ ಇನ್ನೊಂದು ಬಂದು ಈ ದಿನ ನಾನು ಕೇಳ್ತಾ ಇದ್ದೆಲ್ಲ ವ್ಯತ್ಯಾಸವಾಗಿತ್ತಲ್ಲ ಅನ್ನುವ ರೀತಿಯಲ್ಲಿ ಇರುವಾಗ, ಈ ಥರ ಒಂದು ಭಾವನೆಯಲ್ಲಿರೋರಿಗೆ ನಿಮಗೆ ಹೇಗೆ ಫಾಲೋ ಮಾಡೋದು, ಇದು ಒಬ್ಬರು ಹೇಳೋದ್ರಿಂದ ನೀವು ಒಪ್ಪಿಕೊಳ್ಳೋ ವಿಷಯನ, ಇಲ್ಲ ಇದು ಹೇಗೆ ಡಿಸೈನ್ ಮಾಡೋದು, ಇವರು ಹೇಳ್ತಾ ಇರೋದೇ ಸತ್ಯನ ಅನ್ನೋದು ಹೇಗೆ ಅರಿತುಕೊಳ್ಳೋದು, ತಿಳ್ಕೊಳ್ಳೋದು ಅನ್ನುವ ಒಂದು ಪ್ರಿನ್ಸಿಪಲ್ಸ್ನ ಇವತ್ತು ನಾನು ಹೇಳ್ಕೊಡ್ತೀನಿ. ತುಂಬ ಗಮನದಿಂದ ಕೇಳಿ. ಸೊ ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಿ ಸ್ಕ್ರಿಪ್ಚರ್, ಎಫಿಷಿಯನ್ಸ್ 4:14. ಎಪೇಸದವರಿಗೆ 4:14. Ephesians 4:14 says, "Then we will no longer be immature like children. We won't be tossed and blown about by every wind of new teaching. We will not be influenced when people try to trick us with lies so clever they sound like the truth." ಈ ವಚನ ಏನು ಹೇಳ್ತಾ ಇದೆ ಅಂದರೆ, ಪರ್ಟಿಕ್ಯುಲರ್ ಆಗಿ ಈ ಎಫೆಸದರ ಸಭೆ ದೇವರ ವಾಕ್ಯದಲ್ಲಿ ಬಹಳ ಮೆಚೂರ್ ಆಗಿರೋರು. ಅದಕ್ಕೆ ಪಾಲ್ ಅಂತ ಸಭೆಗೆ ಹೇಳ್ತಾ ಇದ್ದಾರೆ, ನೀವು ಯಾವಾಗ ದೇವರ ವಾಕ್ಯದಲ್ಲಿ ಬೇರೂರಿದ್ದೀರೋ, ವಾಕ್ಯಭರಿತರಾಗಿರೋರಿಗೆ ನೀವಿನ್ನೂ ಮಕ್ಕಳ ಹಾಗೆ ಇರುವುದಿಲ್ಲ. ಯಾವುದು ಬಂದ್ರೂ ಯಾವ್ದು ಬೇಕಾದ್ರೂ ಒಪ್ಕೊಳ್ಳೋದು, ಇಲ್ಲ ಯಾವ್ದು ಬೇಕಾದ್ರೂ ಸ್ವೀಕಾರ ಮಾಡಿಕೊಳ್ಳೋದು, ಆ ಥರ ಇರದೆ ಇನ್ನು ನಿಮಗೆ ಸತ್ಯ ಏನಂತ ನಿಮಗೆ ತಿಳಿದಿದೆ, ಅದರಿಂದ ನಿಮ್ಮನ್ನು ಯಾರು ಯಾಮಾರ್ಸೋಕ್ಕಾಗಲ್ಲ, ವಂಚಿಸೋಕ್ಕೆ ಸಾಧ್ಯವಿಲ್ಲ, ಇಲ್ಲ ಇನ್ನೊಂದು ಸತ್ಯವನ್ನು ಹೇಳಿದೆ ಸತ್ಯ ಅಂತ ನಿಮ್ಮನ್ನು ನಡೆಸೋಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ಈ ಸಭೆ ತುಂಬ ಆತ್ಮಭರಿತರಾಗಿ, ಆತ್ಮದಲ್ಲಿ ತುಂಬ ಮೆಚೂರ್ಡ್ ಆಗಿದ್ರು ಅಂದರೆ ಯಾವ ರೀತಿ? ಸೊ ಆ್ಯಕ್ಚುಲಿ ಇವತ್ತು ನನ್ನನ್ನು ಕೇಳಿದ್ರೆ, ಬೈಬಲಲ್ಲಿ ಯಾರಾದರೂ ಫಸ್ಟ್ ಟೈಮ್ ನೀವು ಪುಸ್ತಕವನ್ನು ಓದಿ ಯಾವುದು ಓದಬೇಕು ಅಂತ ನನಗೆ ಕೇಳಿದ್ರೆ, ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಎಫಿಷಿಯನ್ಸ್. ಯಾಕಂದರೆ ಎಫಿಷಿಯನ್ಸಲ್ಲಿ ಜಗದುತ್ಪತ್ತಿಗೆ ಮುಂಚೆ ದೇವರ ಡಿಸೈನ್ ಹೇಗಿತ್ತು, ಏನಿತ್ತು, ಒರಿಜಿನಲ್ ಫಾರ್ಮಲ್ಲಿ ಏನು ಇರಬೇಕಾಗಿತ್ತು, ಈಗ ಅದು ಹೇಗೆ ಬಿದ್ದೋಗಿ ಮತ್ತೆ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ದೇವರು ರಿಸ್ಟೋರ್ ಮಾಡಿದ್ದಾರೆ ಎಂಬುವ ಸತ್ಯ ಎಫಿಷಿಯನ್ಸಲ್ಲಿದೆ. ಸೊ ಅದರಿಂದ ಆ ಎಫಿಷಿಯನ್ಸ್ ಎಪಿಸಲಲ್ಲಿ ನಾವು ಅದರಿಂದ ಓದಿ ನಮ್ಮ ಫೌಂಡೇಶನ್, ನಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳಿದು ಆಮೇಲೆ ಬೇರೆ ಕಾರ್ಯಗಳನ್ನ ಓದುವಾಗ ಹಿಸ್ಟಾರಿಕಲಿ ಏನು ನಡೀತು, ಹೇಗೆ ನಡೀತು ಅನ್ನೋ ವಿಷಯ ಎಲ್ಲ ನಮಗೆ ಒಂದೊಂದಾಗಿ ಅರ್ಥ ಆಗುತ್ತೆ. ಇನ್ನೊಂದು ಕಡೆ ನೋಡಿ, 2 ತಿಮೋಥಿ ಚಾಪ್ಟರ್ 4 ಅಲ್ಲಿ ವರ್ಸ್ 3 and 4 ಅಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. "For a time is coming when people will no longer listen to sound and wholesome teaching. They will follow their own desires and will look for teachers who will tell them whatever their itching ears want to hear. They will reject the truth and chase after myths." ನೋಡಿ, ಇಲ್ಲಿ ಪಾಲ್ ತಿಮೋತಿಗೆ ಹೇಳುವಾಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಒಂದು ಕಾಲ ಬರುತ್ತೆ, ಒಂದು ಸೀಸನ್ ಬರುತ್ತೆ, ಸತ್ಯದ ಮೆಚ್ಯೂರಿಟಿಯಲ್ಲಿ ನಡೆಸುವಾಗ ಅವರಿಂದ ಸ್ವೀಕಾರ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅವರು ಯಾವುದನ್ನು ಬಯಸ್ತಾ ಇದ್ದಾರೋ, ಯಾವುದನ್ನು ಆಸೆ ಪಡ್ತಾ ಇದ್ದಾರೋ, ಯಾವುದ್ರ ಮೇಲೆ ಇಚ್ಛೆ ಆಗಿದ್ದಾರೋ ಅದರ ತಕ್ಕನ ಹಾಗೆ ಅವ್ರಿಗೆ ಒಂದು ಬೋಧನೆ ಬಂದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಸತ್ಯ ಏನಾಗಿದೆಯೋ ಅದನ್ನು ಬಿಟ್ಬಿಡ್ತಾರೆ. ಸೊ ಹಾಗಾದರೆ ಇವತ್ತು ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಿಸ್ ಫಂಡಮೆಂಟಲ್ ಥಿಂಗ್. ಏನಂತ ಹೇಳಿದ್ರೆ, ಸರಿ, ಫಸ್ಟ್ ಇವತ್ತು ನಾವು ಒಂದು ಸತ್ಯವನ್ನು ಕೇಳುವಾಗ ಆ ಸತ್ಯವಾಗಿ ಇದೆಯಾ ಅನ್ನುವ ಒಂದು ಬೇಸ್ ಲೆವೆಲ್ ಕೇಳಿದ ಕೂಡಲೇ ನೀವು ಐಡೆಂಟಿಫೈ ಮಾಡುವ ರೀತಿಯಲ್ಲಿ ಇರಬೇಕಾಗಿರುವ ಒಂದು ಅಂಶಗಳನ್ನ ಹೇಳ್ತಾ ಇದ್ದೀನಿ. ನೀವು ಇವತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಲೆಟ್ ಮೀ ಕನ್ಫರ್ಮ್ ದಿಸ್. ಇವತ್ತು 45,000 ಡಿನಾಮಿನೇಷನ್ಸ್ ಇದೆ ಅಂತ ಹೇಳಿದ್ರೆ, ಹಂಗಾದ್ರೆ ಅವ್ರದ್ದೇ ಶ್ರೇಷ್ಠವಾದದ್ದು ಅಂತ ಹೇಳ್ಕೊಬೋದು. ಈಗ ಪರ್ಟಿಕ್ಯುಲರ್ಲಿ ಐ ಲವ್ ಪಾಸ್ಟರ್ಸ್. ನನಗೆ ದೇವ ಮನುಷ್ಯನ ಬಹಳ ಇಷ್ಟ ನನಗೆ. ಯಾಕಂದರೆ ಈ ಲೋಕದಲ್ಲಿ ಎಷ್ಟೊಂದು ಕೆಲಸಗಳಿದ್ರು ಅದನ್ನೆಲ್ಲ ಬಿಟ್ಬಿಟ್ಟು ನಾನು ದೇವರ ಸೇವೆಯನ್ನು ಮಾಡಬೇಕು ಅನ್ನೋದು ಒಂದು ಸಾಧಾರಣ ಚಾಯ್ಸ್ ಅಲ್ಲ. ಇಟ್ ಈಸ್ ರೆಪ್ರೆಸೆಂಟಿಂಗ್ ಕ್ರೈಸ್ಟ್ ಆನ್ ದಿಸ್ ಅರ್ತ್. ಎಲ್ಲದಕ್ಕಿಂತ ಶ್ರೇಷ್ಠವಾದ ಒಂದು ಕೆಲಸ ಅದು. ಸೊ ಅದೇ ರೀತಿ ಯಾಕೆ ನಾನು ಪಾಸ್ಟರ್ಸ್ನ ತುಂಬ ಗಣಪಡಿಸ್ತೀನಿ ಅಂತ ಹೇಳಿದ್ರೆ, ದೇವರು ಕರೆಯದೆ, ದೇವರು ಆಯ್ಕೆ ಮಾಡದೆ, ದೇವರು ನೇಮಿಸದೆ, ದೇವರು ಅಭಿಷೇಕ ಮಾಡದೆ ಒಬ್ಬರು ಪಾಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಪ್ರತಿಯೊಬ್ಬರು ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅದು ದೇವರು ಅವ್ರನ್ನ ಆರಿಸ್ಕೊಂಡಿದ್ದಾರೆ. ಸೊ ಅದರಿಂದ ದೇವರು ಆರಿಸ್ಕೊಳ್ಳದೆ ದೇವರು ಅವರ ಉದ್ದೇಶವನ್ನು ಅವರ ಮೂಲಕ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಯಾವ ಉದ್ದೇಶವನ್ನು ದರ್ಶನವಾಗಿ ಕೊಟ್ಟು ಆ ದರ್ಶನದಲ್ಲಿ ನಡೆಯುವಂತೆ ಆ ಸತ್ಯದಲ್ಲಿ ನಡೆಸಿ ಆ ಸತ್ಯದ ಪ್ರಕಾರ ಅವರು ಸಭೆಯನ್ನು ನಡೆಸ್ತಾ ಇರೋರಾಗಿದ್ದಾರೆ. ಸೊ ಅದರಿಂದ ಈಗ ನಾನು ಏನು ಹೇಳಲ್ಲ ಅಂದರೆ ಇವರು ಸರಿ ಇವರು ತಪ್ಪು ಅಂತ ಹೇಳೋಕ್ಕಲ್ಲ ಈ ಒಂದು ಸೆಷನ್. ಈಗ ಯಾರ್ಯಾರು ಯಾವ ಒಂದು ರೆವಲ್ಯೂಷನ್, ಯಾವ ಒಂದು ಪ್ರಕಟಣೆ ದೇವರ ವಾಕ್ಯದಿಂದ ಹೊಂದಿದ್ದಾರೋ ಅದರ ನಿಮಿತ್ತವಾಗಿ ಅವರಿಗೆ ದೇವರಿಂದ ಒಂದು ಅದ್ಭುತ ನಡೆದಿರ್ಬೋದು, ದೇವರ ಪರ್ಟಿಕ್ಯುಲರ್ ಆಗಿ ಮಾತಾಡಿರ್ಬೋದು. ಸೊ ಈಗ ಅವರು ಒಂದು ರೀತಿಯಲ್ಲಿ ದೇವರನ್ನು ಅನುಭವಿಸಿರ್ತಾರೆ. ಫಿಸಿಕಲ್ ಆಗಿ ಮೇ ಬಿ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಿಂದ ಬಿಡುಗಡೆ, ಮರಣದ ಕಾಯಿಲೆಯಿಂದ ಬಿಡುಗಡೆ. ಅನೇಕ ಪಾಸ್ಟರ್ಸ್ ಟೆಸ್ಟಿಮನೀಸ್ ಕೇಳಿದ್ದೀನಿ, ಸೂಸೈಡ್ ಮಾಡ್ಕೊಳ್ಳೋಕೆ ಆ ಪಾಯಿಂಟಲ್ಲಿ ಯೇಸು ನನಗೆ ಅಪಿಯರ್ ಆದರು, ಮಾತಾಡಿದ್ರು, ನನ್ನನ್ನು ಅಲ್ಲಿಂದ ರಕ್ಷಿಸಿ ಇವತ್ತು ಸಾಕ್ಷಿಯಾಗಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ ದೇವರು ಅವರನ್ನು ಮುಟ್ಟಿ ಇವತ್ತು ಅವರ ಮೂಲಕ ಆ ಸತ್ಯವನ್ನು ತಿಳಿಸಿ ಸತ್ಯದ ಪ್ರಕಟಣೆಯನ್ನು ಕೊಟ್ಟು ದೇವರು ತುಂಬ ಪವರ್ಫುಲ್ ಆಗಿ ನಡೆಸ್ತಾ ಬರ್ತಾ ಇದ್ದಾರೆ. ಆದರೆ ಈ ಡಿನಾಮಿನೇಷನ್ಸ್ ಎಲ್ಲ ಹೇಗೆ ಬಂತು ಅಂತ ಹೇಳಿದ್ರೆ, ಯಾವಾಗ ಒಂದು ಪಾಸ್ಟರ್ಗೆ ಇಲ್ಲ ಒಂದು ದೇವ ಮನುಷ್ಯನಿಗೆ ವಾಕ್ಯದ ಮೂಲಕ ಹೊಂದಿಕೊಂಡಿರುವ ಆ ಪ್ರಕಟಣೆಯ ಮೂಲಕ ಅವರ ಜೀವನದಲ್ಲಿ ಫಿಸಿಕಲ್ ಆಗಿ ನಡೆದ ಒಂದು ಘಟನೆ, ಅದು ಡಾಕ್ಟ್ರಿನ್ ಆಗಬಾರ್ದು. ಇವತ್ತು ಅದಕ್ಕೆ ಇವತ್ತು ಒಬ್ಬೊಬ್ಬರಿಗೆ ದೇವರು ಮಾತಾಡಿಲ್ಲ ಅಂತ ಅಲ್ಲ, ಪ್ರತಿಯೊಂದು ಡಿನಾಮಿನೇಷನ್ ದೇವರು ಮಾತಾಡದೆ ಆ ಡಿನಾಮಿನೇಷನ್ ಉಂಟಾಗಿಲ್ಲ. ಆದರೆ ಆ ಡಿನಾಮಿನೇಷನಲ್ಲಿ ಒಂದು ಸರ್ಟನ್ ರೂಲ್ಸ್, ಪಾಲಿಸೀಸ್, ಈ ರೀತಿ ಕ್ರಮವಾಗಿ ಹಿಂಗೇ ಇರಬೇಕು ಅನ್ನುವ ಕಾರ್ಯಗಳೆಲ್ಲ ಹೆಂಗಿದೆ ಅಂದರೆ, ದೇವರು ಅವರಿಗೆ ಪರ್ಸನಲ್ ಆಗಿ ಕೊಟ್ಟಿರುವ ಒಂದು ಪ್ರಕಟಣೆಯ ಮೂಲಕ ಅವರು ಅನುಭವಿಸ್ತಾ ಇರುವ ಮೂಲಕ ಅದನ್ನು ಅವರು ಇದೇ ಸತ್ಯ ಅಂತ ಹೇಳೋದು ತಪ್ಪು. ಅದಕ್ಕೆ ಈ ಭೂಮಿಯಲ್ಲಿ ಯೇಸು ಓಡಾಡುವಾಗ ಅವರು ಯಾವ ಅದ್ಭುತವನ್ನು ಸೇಮ್ ಪ್ಯಾಟರ್ನ್ ಒಂದೇ ರೀತಿಯಾಗಿ ಮಾಡಲೇ ಇಲ್ಲ. ಯಾಕಂತ ಹೇಳಿದ್ರೆ, ಅದು ಒಂದೇ ರೀತಿಯಾಗಿ ಮಾಡಿದರೆ ಎಲ್ಲರೂ ಯೇಸುನ ಬಿಟ್ಬಿಡ್ತಾ ಇದ್ರು, ಆ ಪ್ಯಾಟರ್ನ್ ನಡ್ಕೊಂಡ್ಬಿಡ್ತಾ ಇದ್ರು. ಅದಕ್ಕೆ ಮೊನ್ನೆ ಕೂಡ ರೀಸೆಂಟಾಗಿ ಯಾರಿಗೋ ಒಬ್ರಿಗೆ ಹೇಳ್ತಾ ಇದೆ, ನೀವು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರ ಒಂದು ಪರಿಸ್ಥಿತಿಗೆ, ಸಮಸ್ಯೆಗೆ,
ಸಡನ್ ಆಗಿ ಪವಿತ್ರ ಆತ್ಮನು ಒಂದು ವಾಕ್ಯ ನಿಮಗೆ ನೆನಪಿಗೆ ಕೊಟ್ಟು, ಯೇಸುವಿನ ಭಾಷಣಗಳು ಗುಣ ಹೊಂದಿದೆ, ಇಲ್ಲ ಯೇಸು ನನ್ನ ಕೊರತೆಗಳನ್ನೆಲ್ಲ ನೀಗಿಸಿದ್ದಾರೆ, ದೇವರ ಪ್ರಸನ್ನತೆ ನನ್ನ ಮುಂದೆ ಹೋಗ್ತಾ ಇದೆ ಅಂತ ವಚನಗಳನ್ನ ಕೊಟ್ಟುವಾಗ ಅದನ್ನ ಹೇಳಿದ ಕೂಡಲೇ ಒಂದು ಅದ್ಭುತ ನಡೆದು ಬಿಟ್ಟಿರುತ್ತೆ. ಈಗ ನೆಕ್ಸ್ಟ್ ಟೈಮ್ ಇನ್ನೊಂದು ಸಮಸ್ಯೆ ಬರುವಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅಂದರೆ, ಅವತ್ತ ಆ ಸ್ಕ್ರಿಪ್ಚರ್ ಕೋಟ್ ಮಾಡಿದೆ, ಅದ್ಭುತ ನಡೀತು, ಅದರಿಂದ ಆ ಸ್ಕ್ರಿಪ್ಚರ್ನೇ ಪದೇ ಪದೇ ಕೋಟ್ ಮಾಡೋದು. ಸೊ ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಅದು ಕೆಲಸ ಮಾಡೋದಿಲ್ಲ. ಸೊ ಆ್ಯಕ್ಚುಲಿ ಸ್ಕ್ರಿಪ್ಚರ್ ಬರೆಯಲ್ಪಟ್ಟಿರುವ ಅಕ್ಷರಗಳನ್ನ ಹೇಳೋದ್ರಿಂದ ಅಲ್ಲ ಮಿರಕಲ್ಸ್, ಅದ್ಭುತಗಳು ನಡೆಯೋದು. ಬರೆಯಲ್ಪಟ್ಟಿರುವ ಅಕ್ಷರದ ಮೂಲಕ ನಾವು ಯೇಸುವನ್ನು ಅನುಭವಿಸುವಾಗ ಅಲ್ಲಿ ಯೇಸು ಪ್ರತ್ಯೇಕವಾಗಿ ಅವರ ಕ್ರಿಯೆ ಮಾಡೋದರ ಮೂಲಕ ಅದ್ಭುತ ನಡೀತಾ ಇದೆ. ಸೊ ಹಾಗಾದರೆ ನಾವು ಒಂದು ಪ್ಯಾಟರ್ನ್ ಸೂಪರ್ಸ್ಟಿಷಿಯಸ್ ಆಗಿರಬಾರ್ದು. ಸೂಪರ್ಸ್ಟಿಷಿಯಸ್ ಅಂದರೆ ವಚನಗಳು ಕೂಡ ಫೇವ್ರೆಟ್ ಸ್ಕ್ರಿಪ್ಚರ್ ಇದೆ, ಏನೇ ಬಂದರೂ ಆ ವಚನವನ್ನು 10 ಸರಿ ಕೋಟ್ ಮಾಡಿಬಿಟ್ರೆ ಅದ್ಭುತ ನಡೆಯೋದು. ಹಾಗೆ ನೋಡಿದ್ರೆ ನಾವು ನಿಜವಾಗ್ಲೂ ನಾವು ವಾಕ್ಯದ ಮೂಲಕ ಯೇಸುವಿನ ಜೊತೆ ಇರೋ ಸಂಬಂಧಕ್ಕಿಂತ ಆ ಅಕ್ಷರ, ಅನೇಕರು ಬೈಬಲ್ನ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಾಡ್ಕೊತಾರೆ. ಸೊ ಭಯ ಆದರೆ ಬ್ಯಾಗಲ್ಲಿ ಇಟ್ಕೊತಾರೆ. ಸೊ ಈ ರೀತಿ ಇದೆಲ್ಲ ಬಂದ್ಬಿಟ್ಟು ಇಟ್ ಇಸ್ ಸೂಪರ್ಸ್ಟಿಷಿಯಸ್. ಇದೆಲ್ಲ ಬಂದ್ಬಿಟ್ಟು ಒಂದು ಶರೀರದ ಒಂದು ಕಾರ್ಯವನ್ನು ಇಟ್ಟು ಅದರ ಪ್ರಕಾರ ನಡೆಯುವುದು ಬಂದ್ಬಿಟ್ಟು ಡಾಕ್ಟ್ರಿನ್ ಅಲ್ಲ. ಡಾಕ್ಟ್ರಿನ್ ಅನ್ನೋದು ದೇವರ ವಾಕ್ಯದ ಪ್ರೇರೇಪಣೆಯಿಂದ ದೇವರ ವಾಕ್ಯದ ಆತ್ಮ ನಿಮ್ಮನ್ನು ನಡೆಸುವುದು. ಹಾಗಾದರೆ ಅರ್ಥ, ನೀವು ಶರೀರ ಜ್ಞಾನದಿಂದ, ಶರೀರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ವಚನಗಳನ್ನ ಓದಿ ಅದರಂತೆ ಮಾಡುವುದು ಅಲ್ಲ ಸತ್ಯ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸೊ ಹಾಗಾದರೆ ಸತ್ಯದ ತಿಳುವಳಿಕೆ ಎಲ್ಲಿ ಅಂತ ಹೇಳಿದ್ರೆ ಈ ನ್ಯಾಚುರಲ್ ಮೈಂಡಲ್ಲ, ಸತ್ಯವನ್ನು ತಿಳಿಯೋದೇ ನಿಮ್ಮ ಆತ್ಮದ ಮೈಂಡಲ್ಲಿ. ಇದು ಶರೀರ ಮನುಷ್ಯನಿಗೆ ಅಲ್ಲ, ಇದು ಆತ್ಮದ ವ್ಯಕ್ತಿಗೆ. ಆತ್ಮದ ವ್ಯಕ್ತಿ ದೇವರ ವಾಕ್ಯವನ್ನು ಹೊಂದಿಕೊಳ್ಳುವಾಗ ಅವನು ಯಾವ ರೀತಿ ಹೊಂದಿಕೊಳ್ತಾನೆ ಅಂತ ಹೇಳಿದ್ರೆ, ಅವನ ಹೃದಯದ ಮೂಲಕ ಅವನ ಭಾವನೆಗಳು, ಅವನ ಬಯಕೆ, ಅವನ ಹಸುವು, ಅವನ ದಾಹ, ಎಷ್ಟು ಆಸಕ್ತಿಯಿಂದ ಅಪ್ಪ ನಿನ್ನ ವಾಕ್ಯವನ್ನು ಕೇಳಲೇಬೇಕು, ನಿನ್ನ ವಾಕ್ಯವು ನನಗೆ ದಾಹವಾಗಿದ್ದೀನಿ, ನಿನ್ನ ವಾಕ್ಯ ಬಂದ ಕೂಡಲೇ ನಾನು ಅದನ್ನು ತಿನ್ನಬೇಕು ಅಂತ ಜೆರೆಮೀಯ ಹೇಳ್ತಾನೆ. ಸೊ ಆ ರೀತಿಯಾದ ಒಂದು ದಾಹವನ್ನು ವ್ಯಕ್ತಪಡಿಸುವಾಗ ಆಗ ವಾಕ್ಯದ ಆತ್ಮ ನಮ್ಮಲ್ಲಿ ಬಂದು ಒಂದಾಗುವುದು. ಸೊ ವಾಕ್ಯದ ದ ಸ್ಪಿರಿಟ್ ಆಫ್ ದಟ್ ವರ್ಡ್, ಆ ವಾಕ್ಯದ ಆತ್ಮ ನಮ್ಮನ್ನು ನಡೆಸಬೇಕು. ಸೊ ಹಾಗಾದರೆ ಇದು ಇಷ್ಟೊಂದು ಡಿನಾಮಿನೇಷನ್ ಇರೋದು ತಪ್ಪಲ್ಲ, ಆದರೆ ಇದು ಮಾತ್ರನೇ ಸರಿ ಅನ್ನೋದು ತಪ್ಪು. ನಾವು ಮಾತ್ರನೇ ಪರಲೋಕಕ್ಕೆ ಹೋಗೋದು ಅನ್ನೋದು ತಪ್ಪು. ಸೊ ಅದರಿಂದ ಇದು ಹೇಗೆ ಅಂತ ಹೇಳಿದ್ರೆ, ಇದು ಒಂದು ರೆವಲೇಷನ್, ಅದು ದೇವರೇ ಪ್ರಕಟ ಮಾಡಿಸಿರ್ಬೋದು, ಬಟ್ ದ್ಯಾಟ್ ಕೆನಾಟ್ ಬಿ ಎ ಯೂನಿವರ್ಸಲ್ ಡಾಕ್ಟ್ರಿನ್. ದೇವರು ಒಬ್ಬೊಬ್ಬರು ಒಂದೇ ವಚನ ಅನೇಕರಿಗೆ ಕೊಡ್ಬೋದು, ಆದರೆ ಒಂದೊಂದು ವಚನದ ಮೂಲಕ ಬೇರೆ ಬೇರೆ ಆದ ಪ್ರಕಟಣೆಗಳಿಂದ ದೇವರು ನಡೆಸ್ತಾ ಇದ್ದಾರೆ. ಸೊ ಹಾಗಾದರೆ our doctrine should be led by the spirit of the word. ವಾಕ್ಯದ ಆತ್ಮ, ಪವಿತ್ರ ಆತ್ಮನೇ ನಡೆಸುವಂತನಾಗಿರಬೇಕು. ಸೊ ಅದಕ್ಕೆ ಈಗ ಇನ್ನೊಂದು ಪಾಯಿಂಟನ್ನು ಹೇಳ್ತೀನಿ. ಯಾಕೆ ಇಷ್ಟೊಂದು ಒಬ್ಬರು ಒಂಥರ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಏನು ಹೇಳ್ತಾ ಇದ್ದಾರೆ? ಯಾರ್ಯಾರು ಯಾವ ಲೆವೆಲಲ್ಲಿ ದೇವರ ವಾಕ್ಯದಲ್ಲಿ ಮೆಚೂರ್ ಆಗ್ತಾ ಇದ್ದಾರೋ ಆ ಲೆವೆಲ್ ಆದ ಒಂದು ಸತ್ಯವನ್ನು, ಸತ್ಯದ ಪ್ರಕಟಣೆಯನ್ನು, ಅವರ ಸಾಕ್ಷಿಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸತ್ಯವೇ ದೇವರು ಹಂತವಾಗಿ ನಮಗೆ ದೇವರು ತಿಳಿಸ್ತಾ ಬರ್ತಾ ಇದ್ದಾರೆ. ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ, ದ ಟ್ರೂತ್ ವಾಸ್ ರಿವೀಲ್ಡ್ ಪ್ರೋಗ್ರೆಸಿವ್ಲಿ. ಟ್ರೂತ್ ವಾಸ್ ರಿವೀಲ್ಡ್, ಇಟ್ ಇಸ್ ಬೀಂಗ್ ರಿವೀಲ್ಡ್ ಪ್ರೋಗ್ರೆಸಿವ್ಲಿ. ಅಂದರೆ ಏನರ್ಥ? ಅದಕ್ಕೆ ಯೇಸು ಒಂದು ಮಾತು ಹೇಳಿದ್ರು, ನಾನು ನಿಮಗೆ ಎಲ್ಲ ಈಗಲೇ ಹೇಳ್ಬೋದು, ಆದರೆ ಅದಷ್ಟು ನೀವು ತಡ್ಕೊಳ್ಳಲ್ಲ. ಅದರಿಂದ ನಾನು ಹೋಗ್ತೀನಿ, ಒಂದು ಕಂಫರ್ಟರ್, ಅವ್ರನ್ನ ಕಳಿಸ್ತೀನಿ, ಯಾರು ಪವಿತ್ರ ಆತ್ಮನ ಕಳಿಸ್ತೀನಿ. ಅವರು ಬಂದು ನಿಮಗೆಲ್ಲವನ್ನು ಸತ್ಯವನ್ನು ತಿಳಿಸ್ತಾರೆ. ನಾನು ಹೇಳಿದ್ದು ತಿಳಿಸ್ತಾರೆ, ಮುಂದೆ ನಿಮಗೆ ತಿಳಿಬೇಕಾಗಿರುವ ಕಾರ್ಯಗಳನ್ನ ಕೂಡ ಅವರು ತಿಳಿಸ್ತಾರೆ. ಸೊ ಹಾಗಾದರೆ
ಸತ್ಯ ಅನ್ನೋ ವಿಷಯವನ್ನೇ ಇದು ಎಲ್ಲವೂ ಅಟ್ ಅ ಟೈಮ್ ಒಂದು ಒಂದು ಏನೋ ಒಂದು ಇನ್ಫಾರ್ಮೇಷನ್ ಹಿಂಗೆ ಹೇಳಿದ್ರೆ ಅಷ್ಟೇ ಅನ್ನುವ ಕಾರ್ಯ ಅಲ್ಲ. ಯಾಕಂದರೆ ದೇವರು ಅವರು ಇಮ್ಮೆಷರಬಲ್, ಅಳತೆ ಮಾಡೋಕ್ಕಾಗದೇ ಇರುವ ಒಂದು ಮಂಡಲದಲ್ಲಿದ್ದಾರೆ. ಅಳತೆ ಮಾಡೋಕ್ಕಾಗದೇ ಇರುವ, ಅವರು ಮೆಷರ್ ಮಾಡೋಕ್ಕಾಗದೇ ಇರುವ ಒಂದು ರೆಲಮಲ್ಲಿದ್ದಾರೆ. ಸೊ ಆದ್ದರಿಂದ ಅವರಲ್ಲಿ ನಾವು ಅವ್ರನ್ನ ಪರಿಪೂರ್ಣವಾಗಿ ನಾವು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ನಾವು ಈ ಲೋಕದ ಜ್ಞಾನ ಕೆಪಾಸಿಟಿಯಲ್ಲಿ ಇದ್ಕೊಂಡು ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಸೊ ಓಕೆ, ಇದಕ್ಕೆ ಫೌಂಡೇಶನ್ ಹೇಳ್ಬಿಡ್ತೀನಿ. ದೇವರು ಭೂಮಿಯನ್ನು ಸೃಷ್ಟಿ ಮಾಡಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ರೀತಿನೇ ಎಲ್ಲವೂ ಪ್ರೋಗ್ರೆಸಿವ್ ಆಗಿದೆ. ಫಾರ್ ಎಕ್ಸಾಂಪಲ್, ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಅ ಸೀಡ್ ಟೈಮ್ ಹಾರ್ವೆಸ್ಟ್. ಈ ಭೂಲೋಕ ಕಾಣುವ ಲೋಕವೇ ಸಮಯದ ಡಿಪೆಂಡೆನ್ಸಿಯಲ್ಲಿದೆ. ಒಂದು ಬೀಜ ಹಾಕಿದ ತಕ್ಷಣ ಅನ್ಕೊಡಲ್ಲ. ಬೀಜ ಹಾಕಿದ ತಕ್ಷಣ ಸ್ವಲ್ಪ ಕಾಲ ಆಗಿ ಅದು ಚಿಕ್ಕ ಗಿಡವಾಗಿ, ಆ ಗಿಡದಲ್ಲಿ ಒಂದು ಮರವಾಗಿ, ಆ ಮರದಲ್ಲಿ ಹೂವು ಬಿಟ್ಟು ಕಾಯಿ ಬಿಟ್ಟು ಆಮೇಲೆ ಹಣ್ಣಾಗಬೇಕು. ಇಫ್ ಯು ಸಿ ದಟ್, ಇದನ್ನೇ ಪ್ರೋಗ್ರೆಸಿವ್ ಅನ್ನೋದು. ಸೊ ಮನುಷ್ಯನ ಬೆಳವಣಿಗೆ ಒಂದು ದೇವರು ಎಲ್ಲವನ್ನು ಫಸ್ಟ್ ಟೈಮ್ ಉಂಟು ಮಾಡಿದ್ರು. ಅದಾದ ಮೇಲೆ ಮಲ್ಟಿಪ್ಲೈ ಆಗೋಕ್ಕೆ ಎಲ್ಲವನ್ನು ಎಲ್ಲಿ ಇಟ್ಟಿದ್ರು ಅಂದರೆ ಬೀಜದಲ್ಲಿ ಇಟ್ಟಿದ್ರು. ಬೀಜ, ಇಟ್ ಈಸ್ ಆಲ್ವೇಸ್ ರೆಫರಿಂಗ್ ಟು ದ ಟೈಮ್, ದ ಸೀಸನ್ಸ್. ಮನುಷ್ಯನನ್ನು ಕೂಡ ಒಂದು ಮಗು ಹುಟ್ಟಬೇಕಂದ್ರೆ 9 ತಿಂಗಳಾಗಿ ಬೆಳೆದು ಮೆಚುರಿಟಿಗೆ ಬರೋಕ್ಕೆ ಒಂದು 18 ವರ್ಷ ಆಗ್ತಾ ಇದೆ. ಸೊ ಹಾಗಾದರೆ ಈ ಲೋಕದಲ್ಲಿ, ಕಾಣುವ ಲೋಕದಲ್ಲಿ ದೇವರು ಅವರು ವಿವರಿಸುವ ಕಾರ್ಯ, ತಿಳಿಸುವ ಕಾರ್ಯ, ಮನುಷ್ಯನ ಅವರ ಬಗ್ಗೆ ಮಕ್ಕಳು ಅನುಭವಿಸುವ ಕಾರ್ಯಗಳು ಕೂಡ ಎಲ್ಲ ಹಂತವಾಗಿ. ಅದಕ್ಕೆ ನೋಡಿ, ವೆನ್ ಇಟ್ ವಾಸ್ ದೇವರು ಯೋಬನ ಜೊತೆ ಡೀಲ್ ಮಾಡ್ತಾ ಇದ್ದಿದ್ದ ರೀತಿನೇ ಬೇರೆ, ಅಬ್ರಹಾಮನ ಜೊತೆ ಡೀಲ್ ಮಾಡಿದ ರೀತಿನೇ ಬೇರೆ, ಆಮೇಲೆ ನೋವ ಜೊತೆ ಡೀಲ್ ಮಾಡಿದ ರೀತಿ ಬೇರೆ, ಮೋಸಸ್ ಜೊತೆ ಡೀಲ್ ಮಾಡಿದ ರೀತಿ ಬೇರೆ, ಯೇಸುವಿನ ಜೊತೆ ಡೀಲ್ ಮಾಡಿದ ರೀತಿ ಬೇರೆ. ನಾವು ಒಂದೊಂದು ಫೇಸಲ್ಲೂ, ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ನಮಗೆ ಗೊತ್ತು ರಕ್ತ ಚೆಲ್ಲದೆ ಪಾಪ ಪರಿಹಾರ ಇಲ್ಲ. ಸೊ ಯೇಸು ರಕ್ತ ಚೆಲ್ಲಲೇಬೇಕು. ಹಳೆ ಒಡன்பಡಿಕೆಯಲ್ಲಿ ಕುರಿ ಮರಿಗಳನ್ನ ಒಡೆದು ರಕ್ತ ಚೆಲ್ಲಿ ಅದಕ್ಕೆ ಪಾಪ ಪರಿಹಾರ ಮಾಡೋಕ್ಕೆ ಬದಲು ಅವಾಗಲೇ ಯೇಸು ಬಂದು ಮಾಡಿಬಿಟ್ಟು ಮುಗಿಸ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತಲ್ಲ. ಏನಕ್ಕೆ ಅದಲ್ಲ? ಅದನ್ನೇ ಪ್ರೋಗ್ರೆಸಿವ್ ಅಂತ ಇರೋದು. ಎಲ್ಲ ಒಂದೊಂದು ಕಾಲಘಟ್ಟದಲ್ಲೂ ದೇವರು ಆ ಎಲ್ಲ ಕ್ರಮವಾಗಿ ಸರಿಯಾಗಿ ನಿಯಮದ ಪ್ರಕಾರ ಎಲ್ಲವನ್ನು ಎಸ್ಟಾಬ್ಲಿಷ್ ಮಾಡಿ ಅದರಂತೆ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಮಾತನ್ನು ಅವರೇ ಮೀರುವುದಿಲ್ಲ ಅಂತೆ. ಸೊ ಅಂದರೆ ಅವರು ಮಾಡುವ ಕಾರ್ಯಗಳು ಎಲ್ಲವೂ ಅಷ್ಟು ಕ್ರಮವಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಯಾರ್ಯಾರು ಯಾವ ಫೇಸ್, ಯಾವ ಹಂತದಲ್ಲಿ, ಯಾವ ರೆವಲ್ಯೂಷನಲ್ಲಿ ಇದ್ದಾರೋ ಅದರಂತೆ ಅವರು ಬೋಧನೆ ಮಾಡ್ತಾ ಇದ್ದಾರೆ. ಹಾಗಂತ ಅವ್ರು ಮಾತಾಡೋದು ತಪ್ಪು, ಇದು ಸತ್ಯ ಅಲ್ಲ ಅನ್ನೋದು ಅರ್ಥ ಅಲ್ಲ. ಯಾರ್ಯಾರು ಸತ್ಯದ ಮೂಲಕ ಯಾವ ರೆವಲ್ಯೂಷನ್ ಲೆವೆಲಲ್ಲಿ ಇದ್ದಾರೋ ಆ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಸತ್ಯವನ್ನು ಕೇಳ್ಬಿಟ್ಟು ನಾವು ಜಡ್ಜ್ಮೆಂಟ್ ಮಾಡೋರಾಗಿರಬಾರ್ದು. ಈಗ ನಾನು ಅದನ್ನು ಹೇಳ್ತೀನಿ. ಇಬ್ಬರು ಪಾಸ್ಟರ್ಸ್ ಒಂದು ಮಾತಾಡ್ತಾ ಇರುವಾಗ ಅದನ್ನು ಈಗ ನೀವು ಯಾವುದನ್ನು ಸ್ವೀಕಾರ ಮಾಡೋ ಲೆವೆಲಲ್ಲಿ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಪಾಸ್ಟರ್ ಒಂದು ಹಳೆ ಒಡன்பಡಿಕೆ ರೆವಲ್ಯೂಷನಲ್ಲಿ ಇರುವ ಕಾರ್ಯಗಳನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇರುವಾಗ ಅವರು ಆ ಕಾಲದ ಪ್ರಕಾರ, ಆ ಕಲ್ಚರ್, ಆ ಲೈಫ್ ಸ್ಟೈಲ್ ಅಷ್ಟು ವರ್ಷ ಹಿಂದೆ ಇದ್ದಾರೆ ಅಂತ ಅರ್ಥ. ಈಗ ನೀವು ಅದೇ ಲೆವೆಲಲ್ಲಿ ಇದ್ದರೆ ನಿಮಗೆ ಅವರು ಹೇಳೋದೇ ನಿಮಗೆ ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ಇನ್ನೊಂದು ಪಾಸ್ಟರ್ ಹೊಸ ಒಡன்பಡಿಕೆಯಲ್ಲಿ ಲೈಕ್ ಹಿ ಈಸ್ ಟಾಕಿಂಗ್ ಅಬೌಟ್ ಸನ್ಶಿಪ್, ಯೇಸು ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿ, ನಾನು ಉನ್ನತದಲ್ಲಿ ಕೂತಿದ್ದೀನಿ ಎಂಬ ಆ ರೆವಲ್ಯೂಷನ್, ಒಂಥರ ಮೆಚೋರ್ಡ್ ರೆವಲ್ಯೂಷನಲ್ಲಿ ಆ ರೀತಿ ಇರೋದಾದರೆ, ಈಗ ಈ ವ್ಯಕ್ತಿಗೆ ಅದು ಈಗ ಇವ್ರಿಗೆ ಹಳೆ ಒಡன்பಡಿಕೆಯ ಒಂದು ಸತ್ಯದಲ್ಲಿ ಬೇರೂರಿರೋದ್ರಿಂದ ಈ ಸತ್ಯ ಈಗ ಅಯ್ಯೋ ಇದೇನಪ್ಪ ವಿಚಿತ್ರವಾಗಿದೆ, ಇಲ್ಲಿ ನೋಡಿದ್ರೆ ನಾವು ಪರಿಶುದ್ಧವಾಗಿರಬೇಕು, ನೀತಿವಂತರಾಗಿರ್ಬೇಕು ಅಂತ ನಮ್ಮ ಪಾಸ್ಟರ್ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ನಾನು ಆಲ್ರೆಡಿ ನೀತಿವಂತ, ನೀನು ಆಲ್ರೆಡಿ ಪರಿಶುದ್ಧವಂತ ಅಂತ ಹೇಳ್ತಾ ಇದ್ದಾರೆ. ಇದೆಂಗೆ? ಸೊ ಇದೆರಡು ತಪ್ಪಲ್ಲ. ಇದೆರಡು ಯಾವ ಲೆವೆಲಲ್ಲಿ, ಯಾವ ಮೆಚ್ಯೂರಿಟಿಯಲ್ಲಿ ಇದೀವೋ ದೇವರ ವಾಕ್ಯದ ಪ್ರಕಟಣೆಯಲ್ಲಿ ಆ ಕಾರ್ಯವನ್ನು ತೋರಿಸುವ ಕಾರ್ಯ. ಸೊ ಹಾಗಾದರೆ ಈಗ
ನೀವು ಹಂತ ಹಂತವಾಗಿ ನೀವು ದೇವರ ಸತ್ಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಹಾಗಾದ್ರೆ ಏನರ್ಥ? ನಿಮಗೆ ಹಳೆ ಒಡன்பಡಿಕೆಯಲ್ಲಿರುವ ಕಾರ್ಯಗಳನ್ನು, ಒಂದು ಮನುಷ್ಯ ಪಾಪ ಮಾಡಿದ್ರೆ ಅವನ ಕುರಿನೋ ಯಾವುದೋ ಒಂದು ಪಕ್ಷಿನೋ ಅವನು ಕಡ್ದ ರಕ್ತ ಚೆಲ್ಲುವಾಗ ಒಂದು ತಾತ್ಕಾಲಿಕವಾದ ಟೆಂಪರರಿ ಆದ ಒಂದು ಪರಿಹಾರ, ಅವನಿಗೆ ಪಾಪ ಪರಿಹಾರ, ವರ್ಷ ವರ್ಷ ಅದನ್ನು ಮಾಡ್ತಾ ಇದ್ದ. ಆ ಒಂದು ಕಾನ್ಸೆಪ್ಟ್, ಆ ಒಂದು ಪ್ರಾಸೆಸ್ ಅದು ತಿಳಿಯಲಿಲ್ಲ ಅಂದರೆ ಯೇಸು ಏನಕ್ಕೆ ರಕ್ತ ನಿಜವಾಗ್ಲೂ ಚೆಲ್ಲಿದ್ರು ಅನ್ನುವ ವಿಷಯ ಗೊತ್ತಾಗ್ತಾನೆ ಇರಲಿಲ್ಲ. ಯಾಕಂದರೆ ಮನುಷ್ಯನ ಜ್ಞಾನ ಅಷ್ಟೊಂದು ಇಂಟೆಲಿಜೆಂಟ್ ಇಲ್ಲ. ಅದಕ್ಕೇನೆ ಬೈಬಲ್ ಪೂರ್ತಿ ಬರೆಯಲ್ಪಟ್ಟಿರುವ ಕಾರ್ಯಗಳು ಎಲ್ಲವೂ ದೇವರ ರಾಜ್ಯದಲ್ಲಿ ಕಾಣದೇ ಇರುವ ರೆಲಮಲ್ಲಿ ನಿತ್ಯ ನಿತ್ಯವಾಗಿರುವ ಜೀವನವು ಹೇಗೆ ಅನ್ನುವ ವಿವರಿಸಕ್ಕೆ ಪದ ಇಲ್ಲ. ಅಂಥ ಒಂದು ನಿತ್ಯ ಜೀವನವನ್ನು ಅನುಭವಿಸುವುದು ಹೇಗೆ, ಅದಕ್ಕೆ ನೇಮಗಳೇನು, ಅದರ ಪ್ರಾಸೆಸ್ ಏನು ಎಂಬುವ ಸತ್ಯವನ್ನು ವಿವರಿಸಕ್ಕೆ ಯೇಸು ಆ ಕಾಲದಲ್ಲಿ ಆ ಜನರು ಏನು ಉದ್ಯೋಗದಲ್ಲಿದ್ದರೋ, ಏನು ಜ್ಞಾನ ಇತ್ತೋ, ಏನು ತಿಳುವಳಿಕೆ ಇತ್ತೋ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಆ ಘಟನೆಗಳು ನಡೆದಿರೋದನ್ನ ಬರೆಯಲ್ಪಟ್ಟಿದೆ. ಅದಕ್ಕೆ ಆ ಕಾಲದಲ್ಲಿ ನೋಡಿದ್ರೆ ಎಲ್ಲ ಬರೀ ವ್ಯವಸಾಯನೇ ಮಾಡ್ತಾ ಇದ್ರು. ಅದಕ್ಕೆ ಎಲ್ಲ ಪ್ಯಾರಬಲ್ಸು, ಸಾಮ್ಯಗಳು, ಉದಾಹರಣೆಗಳು ಎಲ್ಲ ನೋಡಿ, ಎಲ್ಲ ದೇವರ ರಾಜ್ಯ ಒಂದು ಗಿಡಕ್ಕೆ ಹೋಲಿಕೆಯಾಗಿರುತ್ತೆ, ಎಲ್ಲ ಬೀಜಕ್ಕೆ ಹೋಲಿಕೆಯಾಗಿರುತ್ತೆ. ಒಂದಷ್ಟು ನೆಲದ ಮೇಲೆ ಬಿತ್ತು, ಒಂದು ಕಲ್ಲು ಮೇಲೆ ಬಿತ್ತು, ಒಂದು ಬಂಡೆ ಮೇಲೆ ಬಿತ್ತು, ಒಂದು ಮುಳ್ಳು ಗಿಡಗಳಲ್ಲಿ ಬಿತ್ತು. ಯಾಕಂದರೆ ಆ ದಿನಗಳಲ್ಲಿ ಜನರು ಬರೀ ವಾಸ ಮಾಡ್ತಾ ಇದ್ದ ಅಟ್ಮಾಸ್ಫಿಯರ್, ಎನ್ವೈರನ್ಮೆಂಟು, ಆ ವಿಲೇಜು ಎಲ್ಲ ಆ ರೀತಿಯಾಗಿದ್ದರಿಂದ ಅವರು ಆ ಕಾರ್ಯವನ್ನು ತೋರಿಸಿ ವಿವರಿಸುವಾಗ ಜನರಿಗೆ ಅವರ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ರೆ ದೇವರ ರಾಜ್ಯದ ಬಗ್ಗೆ ಅವ್ರಿಗೆ ಅರ್ಥ ಆಗಲಿ ಅಂತ. ಆದರೆ ಇವತ್ತು ದೊಡ್ಡ ಒಂದು ಮಿಸ್ಟೇಕ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನು ಬರ್ದಿದ್ದಾರೋ ಅದನ್ನ ಲಿಟ್ರಲ್ ಆಗಿ ತಗೊಂಡು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನರ್ಥ? ಅದಕ್ಕೆ ಇವತ್ತು ಒಂದಷ್ಟು ಡಿನಾಮಿನೇಷನ್ ಅಲ್ಲಿ ರೂಲ್ಸ್ ಇರುತ್ತೆ, ತುಂಬ ಲೈಕ್ ಇಂಥ ಒಂದು ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕ್ಬೇಕು. ದರ್ ಆರ್ ಸಮ್ ಡಿನಾಮಿನೇಷನ್ಸ್, ಅವರು ಮೀಸೆ ಗಡ್ಡ ಇಟ್ಕೊಂಡಿದ್ರೆ ಅವ್ರಿಗೆ ಕರ್ತನ ಭೋಜನ ಕೊಡುವುದಿಲ್ಲ. ಸೊ ಈ ಥರ ಒಂದು ಆರ್ಥೋಡಾಕ್ಸ್ ಚರ್ಚಸ್ ಅಲ್ಲಿ ತುಂಬ ರಿಲಿಜಿಯಸ್ ಆಗಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಸಿ, ಡಿಸಿಪ್ಲಿನ್ ಇಸ್ ಗುಡ್, ಬಟ್ ಶರೀರದ ಕಾರ್ಯಗಳನ್ನು ಹೇಳಿ ಡಾಕ್ಟ್ರನೈಸ್ ಮಾಡೋದು ತಪ್ಪು. ಇಟ್ಸ್ ನಾಟ್ ದ ವಾಕ್ಯ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ವಾಕ್ಯ ಮಾತಾಡ್ತಾ ಇರೋದೆಲ್ಲ ನಿನ್ನ ಹೃದಯದ ಬಗ್ಗೆ, ನಿನ್ನ ಆತ್ಮದ ಬಗ್ಗೆ, ನಿನ್ನ ಆತ್ಮದ ಮಂಡಲದಲ್ಲಿ ನಿನಗೂ ದೇವರಿಗಿರುವ ಸಂಬಂಧದ ಬಗ್ಗೆ, ನೀನು ಯೇಸುವನ್ನು ಯಾವ ರೀತಿ ಅರಿತಿದ್ಯಾ, ಯೇಸುವನ್ನು ಯಾವ ರೀತಿ ಅನುಭವಿಸ್ತಾ ಇದೆಯಾ ಅನ್ನೋದ ಕುರಿತ ಬಗ್ಗೆ ಹೇಳ್ತಾ ಇದೆ ಹೊರತು ಇದು ಶರೀರದಲ್ಲಿ ನೀನು ಮಾಡುವಂಥ ಕಾರ್ಯ, ನೀನು ಏನು ಮಾಡ್ತಾ ಇದೆಯಾ, ನೀನು ಏನು ಮಾಡ್ತಾ ಇಲ್ಲ ಅನ್ನುವ ಕಾರ್ಯ ಅಲ್ಲ. ಸೊ ಆದ್ದರಿಂದ ನಾವು ಇವತ್ತು ಅದಕ್ಕೆ ಪರಿಶುದ್ಧವಾಗಿ ಇರಬೇಕು, ನೀತಿವಂತರಾಗಿ ಇರಬೇಕು. ಆದರೆ ಪರಿಶುದ್ಧವಂತನಾಗಿ ಇರುವುದಕ್ಕೆ ನೀವೇನಾದರೂ ಶರೀರದಿಂದ ಮಾಡಿದ್ರೆ ನೀನು ಪರಿಶುದ್ಧ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಅವಾಗ ಅಲ್ಲಿ ಯೇಸು ಬೇಕಾಗೇ ಇರಲಿಲ್ಲ. ಸೊ ಇದನ್ನೇ ಇದು ಯೇಸುವಿನ ಮೂಲಕ ಆಗುವಂಥ ಕಾರ್ಯ ಎಂಬುವ ಸತ್ಯ ತಿಳಿಬೇಕು. ಇನ್ನೊಂದು ಫಂಡಮೆಂಟಲ್ ಏನಂತ ಹೇಳಿದ್ರೆ, ಮನುಷ್ಯನು ದೇವರ ಕಾರ್ಯಗಳನ್ನು ಸ್ವಂತ ಬಲ, ಜ್ಞಾನ, ಸಾಮರ್ಥ್ಯದಿಂದ ಅನುಭವಿಸುವಂತೆ ಮನುಷ್ಯನನ್ನು ದೇವರು ಸೃಷ್ಟಿಸಲಿಲ್ಲ. Man was never designed or created to be independent. ದೇವರ ಕಾರ್ಯಗಳನ್ನು ಯಾವ ಆಶೀರ್ವಾದಗಳಾಗಲಿ, ದೇವರ ಸ್ವಭಾವವಾಗಲಿ, ದೇವರ ಒಂದು ಕಾರ್ಯಗಳಾಗಲಿ ಅವನು ಸ್ವಂತ ಬಲ, ಜ್ಞಾನದಿಂದ ಅನುಭವಿಸುವಂತೆ ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ. ಸೊ ಹಾಗಾದ್ರೆ ಹೇಗೆ? ಮನುಷ್ಯನ ಇಡೀ ಸೃಷ್ಟಿನೇ ಅಷ್ಟೇ, ಎಂಟೈರ್ ಕ್ರಿಯೇಷನ್, ಇಡೀ ಸೃಷ್ಟಿ ಮನುಷ್ಯನನ್ನು ಸೇರಿಸಿ ಎಲ್ಲವೂ ಯೇಸು ಕ್ರಿಸ್ತನಿಂದ, ಯೇಸು ಕ್ರಿಸ್ತನ ಒಳಗೆ, ಯೇಸು ಕ್ರಿಸ್ತನ ಮೂಲಕ. ಮತ್ತೆ ಹೇಳ್ತೀನಿ, ಎಲ್ಲ ಯೇಸು ಕ್ರಿಸ್ತನಿಂದ. ಇಟ್ ಹ್ಯಾಸ್ ಟು ಬಿ ಫ್ರಮ್ ಕ್ರೈಸ್ಟ್, ಇನ್ ಕ್ರೈಸ್ಟ್ ಅಂಡ್ ಥ್ರೂ ಕ್ರೈಸ್ಟ್. ಇದಕ್ಕೆ ಚಾಯ್ಸೇ ಇಲ್ಲ. ದರ್ ಇಸ್ ನಥಿಂಗ್ ಬಿಯಾಂಡ್ ದಿಸ್. ದರ್ ಇಸ್ ನೋ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಬಿಯಾಂಡ್ ದಿಸ್. ದಿಸ್ ಇಸ್ ದ ಡಾಕ್ಟ್ರಿನ್. ಇದು ಸತ್ಯ, ಇದು ಯೂನಿವರ್ಸಲ್. ಇದು ಯಾವ ಡಿನಾಮಿನೇಷನ್ ಆದರೂ ಇದಕ್ಕೆ ಆಪೋಸಿಟ್ ಆಗಿ ಯಾರಾದರೂ ಮಾತಾಡಿದ್ರೆ ಅದು ಸತ್ಯ ಅಲ್ಲ. ಬಿಕಾಸ್ ಮ್ಯಾನ್ ವಾಸ್ ಡಿಸೈನ್ಡ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಿಂದ, ಯೇಸು ಕ್ರಿಸ್ತನ ಒಳಗೆ, ಯೇಸು ಕ್ರಿಸ್ತನ ಮೂಲಕ. ಅದಕ್ಕೆ ಅಪೊಸ್ತಲರಲ್ಲಿ ವಿ ಲಿವ್ ಇನ್ ಹಿಮ್, ವಿ ಮೂವ್ ಥ್ರೂ ಹಿಮ್, ವಿ ಎಕ್ಸಿಸ್ಟ್ ಇನ್ ಹಿಮ್. ನಮ್ಮ ಇರುವಿಕೆನೇ ಆತನಲ್ಲಿ, ನಾವು ಚಲಿಸುವುದು ಆತನಲ್ಲಿ, ನಾವು ಬದುಕುವುದು ಆತನಲ್ಲೇ. ಇದು ಡಾಕ್ಟ್ರಿನ್. ಇದಕ್ಕೆ ಕಾಂಟ್ರಡಿ. ಅದಕ್ಕೆ
ಬೈಬಲಲ್ಲಿ ನಾವು ಇರುವ ಹಾಗೆ ಬರೆದಿರುವ ಹಾಗೆ ಓದುವಾಗೆಲ್ಲ ನಮಗೆ ಒಂಥರ ಕಾಂಟ್ರಡಿಕ್ಷನ್ ಥರ ಕಾಣುತ್ತೆ. ಆದರೆ ಅದರ ಕಂಟೆಕ್ಸ್ಟ್ ಯಾರಿಗೆ ಯಾವ ಪರಿಸ್ಥಿತಿಯಲ್ಲಿ ಏನಕ್ಕೋಸ್ಕರ ಹೇಳಿದ್ರು ಅನ್ನುವ ಆ ಕಾರ್ಯವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ ಅಲ್ಲಿ ಅರ್ಥ ಆಗುತ್ತೆ ಅಲ್ಲಿ ಹೇರಿರುವ ಕಾರ್ಯನೇ ಬೇರೆ ಅಂತ. ಸೊ ಅದಕ್ಕೆ ಸುಮ್ಮನೆ ಒಂದು ವಚನ ಇಲ್ಲ ಒಂದು ಪದ ಒಂದು ಪಾರ್ಟ್ ಆಫ್ ದ ಕಂಟೆಕ್ಸ್ಟ್ ಅದನ್ನು ತಗೊಂಡು ಡಿಸೈಡ್ ಮಾಡೋದು ತಪ್ಪು. ಓಕೆ, ಈಗ ಹೇಗೆ ಕಂಡುಹಿಡಿಯೋದು? ನಾವು ಲೆಟ್ ಮೀ ಕಮ್ ಟು ದ ಪ್ರಿನ್ಸಿಪಲ್ಸ್. ಇವಾಗಿಂದ ನಾನು ಮಾತಾಡೋ ವಿಷಯಗಳನ್ನ ತುಂಬ ಗಮನದಿಂದ ಕೇಳಿ. ಒಂದು ದೇವ ಮನುಷ್ಯನ ಮಾತಾಡ್ತಾ ಇರುವಾಗ ನೀವು ಇದು ಸತ್ಯ ಅಲ್ಲ, ಇಲ್ಲ ಸ್ವೀಕಾರ ಮಾಡ್ಕೋಬೇಕಾ ಇಲ್ಲ ಇಗ್ನೋರ್ ಮಾಡಬೇಕಾ ಅನ್ನೋದನ್ನ ಹೇಗೆ ಅನ್ನೋದನ್ನ ಹೇಳ್ತೀನಿ. ಈಗ ತುಂಬ ಗಮನದಿಂದ ಕೇಳಿ. ಜಾನ್ 14:6 ವಾಕ್ಯ ಈ ರೀತಿ ಹೇಳ್ತಾ ಇದೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೀನಿ. ಹಾಗಾದರೆ ಸತ್ಯ ಅಂತ ಹೇಳುವಾಗಲೇ ಇದು ಬಂದು ಒಂದು ವಿಷಯ ಅಲ್ಲ, ಇನ್ಫಾರ್ಮೇಷನ್ ಅಲ್ಲ, ಇದು ಮಾಹಿತಿ ಅಲ್ಲ, ಇಲ್ಲ ಹಿಸ್ಟ್ರಿ ಅಲ್ಲ. ಸತ್ಯ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು. ಸೊ ಟ್ರೂತ್ ಇನ್ ದ ಫಸ್ಟ್ ಪ್ಲೇಸ್ ಇಸ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಸತ್ಯ ಅಂತ ಹೇಳೋದು, ಅದಕ್ಕೆ ಈಗ ಯಾವುದು ಸತ್ಯ ಅಂತ ಕೇಳೋದಕ್ಕಿಂತ ಸತ್ಯ ಯಾವುದು ಅನ್ನೋ ಪ್ರಶ್ನೆ ಅಲ್ಲ, ಸತ್ಯ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು. ಸೊ ಯಾವಾಗ ನೀವು ಸತ್ಯವನ್ನು, ಇದಕ್ಕೆ ನಾನು ಕೇಳುವಾಗ, ಇಫ್ ಯು ಆರ್ ಟ್ರೈಂಗ್ ಟು ಡಿಸರ್ನ್ ವಿತ್ ಮೀನಿಂಗ್, ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಟ್ಟರೆ, ನೀವು ಅಕ್ಷರಗಳನ್ನು ಬರೆದಿದ್ದಾರಲ್ಲ, ಇಲ್ಲ ಘಟನೆ ನಡೆದಿದೆಯಲ್ಲ, ಇಲ್ಲ ಹಿಸ್ಟ್ರಿ ಇದೆಯಲ್ಲ, ಆ ಹಿಸ್ಟ್ರಿ ಅದರ ಬಗ್ಗೆ ನೀವು ಗಮನ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಆದರೆ ಅಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿರುವ ಅಕ್ಷರಗಳಾಗಲಿ ಘಟನೆಗಳಾಗಲಿ ಅಲ್ಲಿ ಬರೆದಿರುವ ಘಟನೆ ಬಗ್ಗೆ ತಿಳ್ಕೊಬೇಕು ಅಂತ ಅಲ್ಲ. ಆ ಘಟನೆಯ ಮೂಲಕ ಆ ಯೇಸು, ಸತ್ಯ ಎಂಬುವ ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು, ಯೇಸುವಿನ ಬಗ್ಗೆ ನೀವು ತಿಳಿದು ಆತನನ್ನು ಅನುಭವಿಸ್ಬೇಕು ಎಂಬುದಕ್ಕೋಸ್ಕರ ಬರೆದಿರುವ ಘಟನೆ. ಸೊ ಹಾಗಾದರೆ ನೀವು ಸತ್ಯವನ್ನು ಕೇಳುವಾಗ ಅದು ನಿಮ್ಮನ್ನು ಎಷ್ಟು ಯೇಸುವಿನ ಬಳಿಯಲ್ಲಿ ನಿಮ್ಮನ್ನು ಒಂದು ಮಾಡ್ತಾ ಇದೆ. ನನಗೆ ಯೇಸು ಇಲ್ಲದೆ ನನ್ನಿಂದ ಇರೋಕ್ಕಾಗಲ್ಲ, ನಾನು ಯೇಸು ಒಂದಾಗಿದ್ದೀವಿ, ಯೇಸು ನನ್ನಲ್ಲಿ, ನಾನು ಯೇಸುವನ್ನಲ್ಲಿದ್ದೀನಿ ಎಂಬುವ ಆ ಒಂದು ಬಯಕೆ, ಹಸುವು, ದಾಹ ನಿಮ್ಮಲ್ಲಿ ಉಂಟು ಮಾಡಿ, ಆ ಒಂದು ಬಯಕೆ ದಾಹ ಏನು ಮಾಡುತ್ತೆ ಅಂದರೆ ಯೇಸುವಿನಲ್ಲಿರುವ ಆ ಸ್ವಭಾವ, ಆ ಫಲಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳೋದು. ಸೊ ಯೇಸು ನನ್ನಲ್ಲಿ ಇದ್ದಾರೆ ಎಂಬುವ ಮೂಲಕ ಆತನ ಸ್ವಭಾವವಾಗಿರುವ ಪರಿಶುದ್ಧತೆ ನನ್ನಲ್ಲಿ ಕಾಣಿಸ್ಕೊಳ್ಳುವಾಗ, ನೀತಿವಂತಿಕೆ ನನ್ನಲ್ಲಿ ಕಾಣಿಸ್ಕೊಳ್ಳುವಾಗ, ಆ ವಿಧೇಯತೆ ನನ್ನಲ್ಲಿ ಕಾಣಿಸ್ಕೊಳ್ಳುವಾಗ, ಪ್ರೀತಿ ನನ್ನಲ್ಲಿ ಕಾಣಿಸ್ಕೊಳ್ಳುವಾಗ, ಈಗ ಸರಿಯಾದ ಸತ್ಯದಲ್ಲಿದ್ದೀನಿ ಅಂತ ಅರ್ಥ. ಸೊ ಹಾಗಾದರೆ ನೀವು ಕೇಳುವ ಸತ್ಯವನ್ನು ಡಿಸರ್ನ್, ನೀವು ಅರ್ಥ ಮಾಡ್ಕೊಂಡು ಇವರು ಸರಿಗೆ ಮಾತಾಡ್ತಾ ಇದ್ದಾರೆ, ಇವರು ಸರಿಗೆ ಮಾತಾಡ್ತಾ ಇಲ್ಲ ಅಂತ ಹೇಳುವ ಸತ್ಯ ಅಲ್ಲ. ಸತ್ಯ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು. ನೀವು ಕೇಳುವಾಗ ಯೇಸುವನ್ನು ನೀವು ಸ್ವೀಕಾರ ಮಾಡುವರಾಗಿದ್ದೀರಾ, ಯೇಸುವನ್ನು ಅನುಭವಿಸುವ ಒಂದು ರೀತಿಯಲ್ಲಿ ಇದೆಯಾ ಅನ್ನೋದನ್ನು ಗಮನಿಸಬೇಕಾಗಿದೆ. ಸೊ ಇದನ್ನೇ ನೋಡಿ, ಈಗ ನಾನು ಹೇಳಿದೆ ಸತ್ಯ ಅನ್ನೋದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು. ಈಗ ಎರಡನೇ ಪಾಯಿಂಟು ಯೋಹಾನ 16:13 ಏನು ಹೇಳ್ತಾ ಇದೆ ನೋಡಿ. John 16:13. When he, the Spirit of truth has come, he will guide you into all truth. ಸೊ ಹಾಗಾದರೆ ಸತ್ಯವನ್ನು ಇದು ಸತ್ಯನ ಇಲ್ವಾ ಅಂತ ನೀವು ಡಿಸಿಷನ್ ಮಾಡೋರಲ್ಲ. ಈಗ ಇಷ್ಟೊತ್ತು ಹೇಳಿದೆ ಸತ್ಯ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು. ಆ ಯೇಸುವನ್ನು ಅನುಭವಿಸುವ ಹಾಗೆ ಮಾಡುವವರು ಯಾರು ಅಂದರೆ ಆ ಸತ್ಯದ ಆತ್ಮ ಅಂತೆ, ಸ್ಪಿರಿಟ್ ಆಫ್ ಟ್ರೂತ್. ಸೊ ಸ್ಪಿರಿಟ್ ಆಫ್ ಟ್ರೂತ್ ಯಾವುದು? ವ್ಯಕ್ತಿ ಯೇಸು. ಹಂಗಂದ್ರೆ ದ ಸ್ಪಿರಿಟ್ ಆಫ್ ಜೀಸಸ್ ಕ್ರೈಸ್ಟ್. ಸತ್ಯದ ಆತ್ಮ ಅನ್ನುವಾಗ ಯೇಸು ಕ್ರಿಸ್ತನ ಆತ್ಮವೇ ಬಂದು ನಮಗೆ ತಿಳಿಸಿಕೊಡುವುದು, ನಮಗೆ ಅರ್ಥ ಮಾಡಿಸುವುದು, ನಾವು ಅದರಲ್ಲಿ ನಡೆಯುವಂತೆ ನಡೆಸುವುದು. ಹಾಗಾದರೆ ಇದಕ್ಕೆ ನಾನು ಹೇಳೋದು, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂದರೆ ಸತ್ಯದ ಆತ್ಮ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯದ ಆತ್ಮ ನಿಮ್ಮನ್ನು ಸತ್ಯ ಎಂಬ ಯೇಸು ಕ್ರಿಸ್ತನಲ್ಲಿ ನಡೆಸುತ್ತದೆ. ಸತ್ಯದ ಆತ್ಮ ಅಂತ ಹೇಳುವಾಗೆಲ್ಲ ನಿಮ್ಮನ್ನು ಯೇಸು ಕ್ರಿಸ್ತನು ಒಂದು ಮಾಡಿಸಿ ನೀವು ಆತನಲ್ಲಿ, ಆತನ ನಿಮ್ಮಲ್ಲಿ ಇರುವ ಪ್ರಜ್ಞೆಯಲ್ಲಿ ನಡೆಸುವುದು. ಯಾವಾಗ ಆ ರೀತಿ ಸತ್ಯದ ಆತ್ಮ ನಿಮ್ಮನ್ನು ನಡೆಸುವಾಗ ಆತನ ಭಾವನೆ, ಆತನ ಪ್ರೀತಿ, ಆತನ ಸ್ವಭಾವ, ಆತನ ನೀತಿವಂತಿಕೆ, ಆತನ ಪರಿಶುದ್ಧತೆ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವುದು.
ಯೇಸುವಿನ ನಾಮದಲ್ಲಿ ಈಗ ಕೂಡ ಮಾತಾಡ್ತಾ ಇರುವಾಗ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ, ನಿಮ್ಮ ಹೃದಯದ ಬಾಗಿಲು ತೆರೆಯಲಿ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ. ಈಗ ಕೂಡ ನಾನು ಮಾತಾಡ್ತಾ ಇರೋ ಈ ಮನುಷ್ಯ ಮಾತಾಡ್ತಾ ಇರೋದು ಸರಿನಾ ಇಲ್ವಾ ಅಂತ ಆಗ ರೀತಿ ನೋಡಬೇಡಿ. ಅಪ್ಪ, ನಿನ್ನ ವಾಕ್ಯವನ್ನು ಕೇಳುವಾಗ ಸತ್ಯದ ಆತ್ಮ ಈಗ ಯೇಸುವನ್ನು ಅನುಭವಿಸುವ ಹಾಗೆ ಮಾಡುವ ಒಂದು ಅನುಭವ ನನಗೆ ಉಂಟಾಗಲಿ ಅಂತ ಬಯಕೆಯಿಂದ ಕೇಳಿ. ಈಗ ನಾನು ಹೇಳ್ತಾ ಇರೋದು ಸತ್ಯನಾ ಇಲ್ವಾ ಅಂತ ಆ ಭಾವನೆಯಲ್ಲಿ ಇದ್ದರೆ ನೀವು ನನ್ನನ್ನು ಜಡ್ಜ್ ಮಾಡ್ತಾ ಇದ್ದೀರಾ. ಬರೆದಿರುವ ಅಕ್ಷರಗಳು, ಹೇಳುವ ಕಾರ್ಯಗಳು, ಕಂಟೆಂಟ್ ಮೇಲೆ ಇದ್ದೀರಾ. ಈಗ ಇದೆಲ್ಲ ಮುಖ್ಯ. ನೀವು ಏನೇ ಓದ್ರಿ, ಏನೇ ಕೇಳ್ರಿ, ಅದು ನಿಮಗೂ ಯೇಸುಗಿರುವ ಸಂಬಂಧವನ್ನು ಯಾವ ರೀತಿ ಎಬ್ಬರಿಸ್ತಾ ಇದೆ, ಯಾವ ರೀತಿ ಬಲಪಡಿಸ್ತಾ ಇದೆ, ಆತನನ್ನು ಅನುಭವಿಸುವ ರೀತಿಯಲ್ಲಿ ನಡೆಸ್ತಾ ಇದೆಯಾ ಅದನ್ನು ನೋಡಿ. ಹಲ್ಲೆಲೂಯಾ. ಸೊ ಯಾಕೆಂತ ಹೇಳಿದ್ರೆ, ಇದು ನಿಮ್ಮ ಒಂದು ರಕ್ಷಣೆ ಹೊಂದಿದೇ ಇರುವ ವ್ಯಕ್ತಿಗೆ ಕೂಡ ಅವನು ಒಂದು ಪಾಪಿ ಅಂತ ತಿಳುವಳಿಕೆ ಉಂಟಾಗುವುದು ಕೂಡ ಈ ಸತ್ಯದ ಆತ್ಮದ ಮೂಲಕ. ಇಟ್ ಈಸ್ ದ ಸ್ಪಿರಿಟ್ ಆಫ್ ದ ಟ್ರೂತ್ ವಿಚ್ ಕನ್ವಿಕ್ಸ್. ಅವನಿಗೆ ಅಯ್ಯೋ ನಾನು ಪಾಪಿ, ನನಗೆ ರಕ್ಷಕ ಬೇಕು, ಯೇಸುವಿನ ಮೂಲಕ ಮಾತ್ರನೇ ಎಂಬುವ ಒಂದು ನಂಬಿಕೆ, ಒಂದು ಅಶ್ಯೂರೆನ್ಸ್, ಒಂದು ನಿಶ್ಚಯ, ಒಂದು ಭರವಸೆ, ಇದೆಲ್ಲ ಪವಿತ್ರಾತ್ಮನಿಂದ, ಸತ್ಯದ ಆತ್ಮದಿಂದಲೇ ನಡೆಯುವ ಕಾರ್ಯ. ಸೊ ಅದಕ್ಕೆ ನಾವು ಸತ್ಯದಲ್ಲಿ ಮೆಚೂರ್ ಆಗೋರಿಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ನಡೆಯುವ ಕಾರ್ಯಗಳಿಗೆ ಯಾವುದಕ್ಕೂ ನಾವು ಕಾರಣ ಅಲ್ಲ. ಒಂದು ದೇವರ ಸತ್ಯದ ಆತ್ಮದ ಪ್ರೇರೇಪಣೆಯಲ್ಲಿರಬೇಕು, ಇಲ್ಲ ದೇವರ ಅಲ್ಲದೇ ಇರುವ ಒಂದು ಆತ್ಮ ಇರಬೇಕಷ್ಟೇ. ಇದರಲ್ಲಿ ನಾವು ಅನ್ನೋಕ್ಕೆ ಯಾವ ಯಾವ ಜಾಗದಲ್ಲೂ ಚಾನ್ಸ್ ಇಲ್ಲ. ಯಾಕಂದರೆ ಮನುಷ್ಯನನ್ನು ಆ ಥರ ಡಿಸೈನ್ ಮಾಡೇ ಇಲ್ಲ. ಸೊ ಹಾಗಾದರೆ ಸತ್ಯದ ಆತ್ಮ ನಮ್ಮನ್ನು ನಡೆಸುವಾಗ ನಮಗೆ ನಾವು ಏನು ಮಾಡ್ತಾ ಇದ್ದೀವಿ, ಇದು ನಾನು ನಡೀತಾ ಇರೋದು ಸರಿನಾ ತಪ್ಪ ಅಂತ ನಾವು ಡಿಸರ್ನ್ ಮಾಡಿ ತಗೊಳ್ಳೋ ವಿಷಯ ಅಲ್ಲ. ಸತ್ಯದ ಆತ್ಮ ಅದರಂತೆ ನಡೆಸುವನಾಗಿರ್ತಾನೆ. ಸತ್ಯದ ಆತ್ಮ ನಡೆಸುವಾಗ ವಾಕ್ಯದ ಪ್ರಕಾರನೇ ನಡೆಸುವನಾಗಿರ್ತಾನೆ. ಸತ್ಯದ ಆತ್ಮ ನಡೆಸುವಾಗ ಯೇಸು ಕ್ರಿಸ್ತನು ನಿಮಗೂ ಅನ್ಯೋನ್ಯತೆ, ಐಕ್ಯತೆ, ಆ ಪ್ರೀತಿ, ಆ ಬಂಧನ, ಆ ಸಂಬಂಧ ಇನ್ನೂ ಬಲವಾಗಿ ಇರುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡಿ ಸಾಕು. ನೀವು ಹೇಳ್ತಾ ಇರೋರು ಸರಿನಾ ತಪ್ಪ? ಹಂಗಾದ್ರೆ ಈಗ ನಾನು ಹೇಳ್ತೀನಿ ನೋಡಿ. ಈಗ ಫೋನ್ ಕಾಲ್ ಇದೆ, ಒಂದರಲ್ಲಿ ಒಂದು ಟ್ರಾನ್ಸ್ಮಿಟರ್, ಒಂದು ರಿಸೀವರ್. ಟ್ರಾನ್ಸ್ಮಿಟರ್ ಅಂದರೆ ಕಳಿಸೋರು, ರಿಸೀವರ್ ಅಂದರೆ ರಿಸೀವ್ ತಗೊಳ್ಳೋರು. ಈಗ ಟ್ರಾನ್ಸ್ಮಿಟರ್ ರಿಸೀವರಲ್ಲಿ ಒಂದು ಈಗ ಕಳಿಸ್ಬೇಕಾಗಿದ್ದು ಹೋಗಿ ಅಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ ಎರಡೇ ರೀಸನ್. ಒಂದು ಕಳಿಸೋರು ಸರಿ ಕಳಿಸೇ ಇಲ್ಲ ಕಳಿಸಿದವರು ಕರೆಕ್ಟಾಗಿ ಕಳಿಸಿದ್ರು ಅಂತ ಹೇಳಿದೆ, ರಿಸೀವ್ ಮಾಡ್ಕೊಳ್ಳೋರ ಜಾಗದಲ್ಲಿ ಏನೋ ಪ್ರಾಬ್ಲಮ್, ಅವ್ರಿಗೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಇದು ಎರಡೇ ಸ್ಟೇಟ್. ನಾನು ಕಳಿಸ್ಬೇಕಾಗಿರೋದು ಕರೆಕ್ಟಾಗಿ ಕಳಿಸಿದ್ದೀನಿ, ಆ ಕಡೆ ಇರೋನ ರಿಸೀವ್ ಮಾಡೋರು ನಾನು ಕರೆಕ್ಟಾಗಿ ರಿಸೀವ್ ಮಾಡಿದ್ದೀನಿ, ಆದರೆ ನನಗೆ ಬಂದಿಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಸೊ ಹಾಗಾದರೆ ಎರಡೇ ಇದು. ಅದೇ ಥರನೇ ಇಲ್ಲಿ ಟ್ರಾನ್ಸ್ಮಿಟರ್ ರಿಸೀವರ್ ಯಾರಂದರೆ, ಸತ್ಯವನ್ನು ಹೇಳುವವರು ಟ್ರಾನ್ಸ್ಮಿಟರ್, ಸತ್ಯವನ್ನು ಕೇಳುವವರು ರಿಸೀವರ್. ಒಂದು ಮಾತಾಡೋರು ಸತ್ಯವನ್ನು ಮಾತಾಡದೇ ಇರುವಾಗ ಸತ್ಯವು ಡೆಲಿವರ್ ಆದರೂ ಅದು ಏನು ಪ್ರಯೋಜನ ಇಲ್ಲ. ಓಕೆ. ಸೊ ಒಂದು ಸತ್ಯವನ್ನು ಸತ್ಯವಾಗಿ ಮಾತಾಡಿಲ್ಲ ಅಂದರೆ ಹೇಳಿದ್ರೆ ಅದು ಡೆಲಿವರ್ ಆಗೋದಿಲ್ಲ. ಅದೇ ರೀತಿ ಆ ಕಡೆ ಇರೋರು ಈಗ ಸತ್ಯವಾಗಿ ಕಳಿಸಿ, ಈಗ ಸತ್ಯವನ್ನು ಟ್ರಾನ್ಸ್ಮಿಟ್ ಮಾಡಿ ಅಂದರೆ ಕಳಿಸಿದ ಮೇಲೆ ಆ ಕಡೆ ಇರೋರು ಸತ್ಯವನ್ನು ಸ್ವೀಕಾರ ಮಾಡ್ಕೊಂಡಿಲ್ಲ, ಆತ್ಮದಲ್ಲಿ ಸ್ವೀಕಾರ ಮಾಡ್ಕೊಂಡಿಲ್ಲ ಅಂದರೆ ಆ ಸತ್ಯ ಅವರಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾದರೆ ಸತ್ಯವನ್ನು ಸತ್ಯವಾಗಿ ಕಳಿಸುವಾಗ ಹೊಂದಿಕೊಳ್ಳುವವರು ಆತ್ಮದಿಂದ ಸತ್ಯದ ಆತ್ಮವನ್ನು ಹೊಂದಿಕೊಳ್ಳುವಾಗ ಅದು ಎರಡು ಕರೆಕ್ಟಾಗಿದೆ, ಕರೆಕ್ಟಾಗಿ ಕಳಿಸಿದ್ದಾರೆ, ಕರೆಕ್ಟಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಈಗ ಆ ಸತ್ಯದ ಆತ್ಮ ಅವರಲ್ಲಿ ಕಾರ್ಯ ಮಾಡೇ ಮಾಡುತ್ತದೆ. ಸೊ ಹಾಗಾದರೆ ಈಗ ಯಾರು ಏನು ಹೇಳ್ತಾ ಇದ್ದಾರೆ, ಏನು ವಿಷಯ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತ ಆ ಮೈಂಡ್ಸೆಟ್ಟಲ್ಲಿ ಕೇಳೋದ್ರ ಬದಲು, ಅಪ್ಪ ಇದು ಸತ್ಯವಾಗಿರಲಿ, ಈ ಸತ್ಯ ನನ್ನನ್ನು ಇನ್ನೂ ಆತ್ಮದಲ್ಲಿ ಬಲಪಡಿಸುವಂಥದ್ದಾಗಿರಲಿ, ಅದು ನಿಮ್ಮನ್ನು ಯೇಸುವಿನಲ್ಲಿ ಇರುವ ಆ ಸಂಬಂಧವನ್ನು ಇನ್ನೂ ಬಲಪಡಿಸುವಂಥದ್ದಾಗಿದೆಯಾ, ಆತನನ್ನು ಇನ್ನೂ ಆತನ ಮೇಲೆ ಇರುವ ದಾಹ, ಬಯಕೆ, ಹಸು ಇನ್ನೂ ಹೆಚ್ಚಾಗ್ತಾ ಇದೆಯಾ, ಆತನ ಪ್ರಸನ್ನತೆಯಲ್ಲಿ ಇರಬೇಕು ಅನ್ನಿಸ್ತಾ ಇದೆಯಾ, ಹಾಗಾದರೆ ಸರಿಯಾಗಿದ್ದೀರಾ. ಅದಕ್ಕೆ ಈ ಬೀರಿಯನ್ಸ್ ಅಂತ ಒಂದು ಗುಂಪು, ಆಕ್ಟ್ಸ್ 17:11 ಒಂದು ವಚನ, ದೇ ಸರ್ಚ್ ದ ಸ್ಕ್ರಿಪ್ಚರ್ಸ್ ಡೈಲಿ ಟು ಸಿ ವೆದರ್ ದೀಸ್ ಥಿಂಗ್ಸ್ ವರ್ ಸೋ.
ಯಾವ್ಯಾವ ಸತ್ಯವನ್ನು ಕೇಳಿಸ್ಕೊಂಡ್ರೋ ಆ ಸತ್ಯದ ಪ್ರಕಾರ ಇವರು ಹೇಳಿದ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆಯಾ ಅಂತ ತುಂಬ ರಿಸರ್ಚ್ ಮಾಡ್ತಾ ಇದ್ರಂತೆ. ಯಾಕಂದರೆ ಅವ್ರಿಗೆ ಗೊತ್ತು, ಆ ರೀತಿ ಮಾಡುವಾಗಲ್ಲ ಅವರು ಸ್ವಂತ ಜ್ಞಾನದಿಂದ ಮಾಡ್ತಾ ಇರಲಿಲ್ಲ. ಅವರು ಸತ್ಯದ ಬಯಕೆ, ಹಸುವು, ದಾಹ ಹೆಚ್ಚಾಗಿರೋದ್ರಿಂದ ಸತ್ಯದ ಆತ್ಮ ಅವ್ರನ್ನ ನಡೆಸಿ ಆ ರೀತಿಯಾಗಿ ಪವಿತ್ರಾತ್ಮನೇ ವಚನಗಳ ಮೂಲಕ ಅವರ ಜೊತೆಗೆ ಮಾತಾಡಿದ್ರಂತೆ. ಸೊ ಹಾಗಾದರೆ ಇವತ್ತು ನೀವು ಕೇಳುವ ಸತ್ಯದಲ್ಲಿ ಸತ್ಯ, ನೀವು ಶರೀರಕ್ಕೆ ಕುತೂಹಲ, ಒಂದು ಎಮೋಷನಲ್ ಎಕ್ಸೈಟ್ಮೆಂಟ್, ಮೋಟಿವೇಶನಲ್ ಸ್ಪೀಚ್, ಆ ರೀತಿಯಾಗಿರುವುದು ಯಾವುದು ಪ್ರಯೋಜನಕ್ಕೂ ಬರೋದಿಲ್ಲ. ಈಗ ನೋಡಿ, ನಗ್ನಗ್ತಾ ಒಂಥರ ಹ್ಯೂಮರಸ್ ಆಗಿ ಒಂದು ಕಾಮಿಡಿ ಮಾಡಿ, ಶರೀರದ ಉದಾಹರಣೆಗಳು ಹೇಳಿ, ಒಂದಿಷ್ಟು ಸಾಕ್ಷಿಗಳನ್ನ ಹೇಳಿ, ಈ ಥರ ಎಕ್ಸೈಟ್ ಮಾಡುವಾಗ ಕೂತ್ಕೊಂಡು ಕೇಳೋ ತನಕ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮನೆಗೆ ಹೋದ್ಮೇಲೆ ಅದೇ ಹಳೆ ಸಮಸ್ಯೆ, ಅದೇ ಹಳೆ ಯೋಚನೆ, ಅದೇ ಹಳೆ ಭಯ, ಗಲಿಬಿಲಿ, ಗೊಂದಲ, ಈ ರೀತಿ ಆಗ್ಬಿಡುತ್ತೆ. ಆದರೆ ಯಾವಾಗ ಸತ್ಯವನ್ನು ಹೇಳುವಾಗ ಸತ್ಯದ ಆತ್ಮ ನಿಮ್ಮಲ್ಲಿ ಆ ವಾಕ್ಯದ ಮೂಲಕ ಬಂದು ಸೆಟ್ಲ್ ಆಗುತ್ತೋ, ಇಲ್ಲಿ ಮಾತ್ರ ಇಲ್ಲ ಕುತೂಹಲ, ಮನೆಗೆ ಹೋದ್ಮೇಲೆ ಕೂಡ ಆ ಸತ್ಯದ ಆತ್ಮ ನಿಮ್ಮನ್ನು ಧೈರ್ಯವಾಗಿ, ಬಲವಾಗಿ, ನಿಶ್ಚಯ ಉಂಟು ಮಾಡಿ ನೀನು ಈ ಕಾರ್ಯದಲ್ಲಿ ಜೀವನ ಅನುಭವಿಸ್ತೀಯ ಅನ್ನುವ ರೀತಿಯಲ್ಲಿ ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸ್ತಾನೆ ಇರುತ್ತೆ. ಸೊ ಹಾಗಾದರೆ ನಾವು ಸತ್ಯವನ್ನು ಕೇಳುವಾಗ ಅದು ನಮ್ಮನ್ನು ಯಾವ ರೀತಿ ಒಳಗಿನ ಮನುಷ್ಯ, ದ ಇನ್ನರ್ ಮ್ಯಾನ್, ದ ಸ್ಪಿರಿಟ್ ಮ್ಯಾನ್, ಅವನನ್ನು ಯಾವ ರೀತಿ ಬಲಪಡಿಸ್ತಾ ಇದೆ, ಅವನಿಗೂ ದೇವರಿಗಿರುವ ಸಂಬಂಧ ಎಷ್ಟು ಬಲವಾಗ್ತಾ ಇದೆ ಅನ್ನೋದರ ಮೇಲೆ ಇದೆ ಅವನು ಕೇಳ್ತಾ ಇರುವ ಸತ್ಯ. ಸೊ ಅದರಿಂದ ನೆಕ್ಸ್ಟ್ ಇನ್ನೊಂದು ಕಾರ್ಯವನ್ನು ಹೇಳ್ತೀನಿ ನೋಡಿ. ನೀವು ಕೇಳುವ ಸತ್ಯ, ಇವಾಗ ನಾನು ಮಾತಾಡ್ತಾ ಇರೋದು ಎಂಥ ಸತ್ಯ, ಏನು ಸತ್ಯ ಅನ್ನೋದಕ್ಕಿಂತ ನೀವು ಏನು ಕೇಳ್ತಾ ಇದ್ದೀರೋ ಇವಾಗ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ, ಇವತ್ತು ಅಷ್ಟೊಂದು ಡಿನಾಮಿನೇಷನ್ಸ್, ಅಷ್ಟೊಂದು ದೇವ ಮನುಷ್ಯರು ಎಲ್ಲ ಬೈಬಲಿಂದನೇ ಮಾತಾಡ್ತಾ ಇದ್ದಾರೆ. ಮಾತಾಡುವ ಮಾತು ನಿಮ್ಮನ್ನು, ನಿಮ್ಮ ಆತ್ಮದಲ್ಲಿ ಯಾವ ರೀತಿ ನಿಮ್ಮನ್ನು ಬಲಪಡಿಸ್ತಾ ಇದೆ, ಇನ್ನೂ ಯೇಸುವಿನ ಬಯಕೆ, ಹಸುವು, ದಾಹ ಎಷ್ಟು ಹೆಚ್ಚು ಮಾಡ್ತಾ ಇದೆ, ನಿಮ್ಮ ಜ್ಞಾನದ ಆತ್ಮ, ವಿವೇಕದ ಆತ್ಮ, ತಿಳುವಳಿಕೆ ಆತ್ಮದ ಒಂದು ಕುತೂಹಲ, ಆನಂದವನ್ನು ವ್ಯಕ್ತಪಡಿಸೋರಾಗಿದ್ದೀರಾ. ಸೊ ಹಾಗಾದರೆ ಇನ್ನೊಂದು ಕಾರ್ಯ, ನೀವು ಸತ್ಯವನ್ನು ಕೇಳುವಾಗ ಏನು ಕಾಣಬೇಕು ಅಂತ ಹೇಳಿದ್ರೆ, ಆ ಸತ್ಯ ಎಂಬುವ ವ್ಯಕ್ತಿ ಹೆಸರು ಯೇಸು. ಆ ಯೇಸುವಿನ ಆತ್ಮ ನಿಮ್ಮಲ್ಲಿ ಇದ್ದು, ಅಂದರೆ ಸತ್ಯದ ಆತ್ಮ ನಿಮ್ಮನ್ನು ನಡೆಸುವಾಗ ಆ ಸತ್ಯದ ಫಲ ನಿಮ್ಮ ಶರೀರದಲ್ಲಿ ಕಾಣಿಸ್ಕೋಬೇಕು. ಫ್ರೂಟ್ ಆಫ್ ದಟ್ ಸ್ಪಿರಿಟ್. ನೀವು ಸತ್ಯವನ್ನು ಕೇಳಿ ಸತ್ಯದ ಫಲ, ಈಗ ಅನೇಕರು ಭಕ್ತಿ ಮಾಡ್ತಾ ಇದ್ದಾರೆ, ಆ ಭಕ್ತಿಯ ಫಲ ಏನಂತ ಹೇಳಿದ ತಕ್ಷಣ ಅವರು ಎಲ್ಲ ಎದುರು ನೋಡೋದು, ನನ್ನ ಸಾಲ ತೀರೋಗಿದೆಯಾ, ಐಶ್ವರ್ಯ ಇದೆಯಾ, ಆರೋಗ್ಯ ಇದೆಯಾ, ಕುಟುಂಬ ಚೆನ್ನಾಗಿದೆಯಾ, ಎಲ್ಲ ಫಿಸಿಕಲ್ ಆದ ಒಂದು ಬ್ಲೆಸ್ಸಿಂಗ್ನ ನೋಡೋಕೆ ಅಬ್ಸರ್ವ್ ಮಾಡ್ತಾರೆ. ಅದು ಕರೆಕ್ಟ್, ಇಟ್ ಈಸ್ ಅ ಫ್ರೂಟ್ ಆಫ್ ದಟ್ ಸ್ಪಿರಿಟ್ ಆ್ಯಂಡ್ ಫ್ರೂಟ್ ಆಫ್ ದ ಲೈಫ್ ಸ್ಟೈಲ್ ಇನ್ ಸ್ಪಿರಿಟ್. ಆದರೆ ನಿಜವಾಗ್ಲೂ ಸತ್ಯದ ಫಲ ಏನು ಅಂತ ಹೇಳಿದ್ರೆ, ಸತ್ಯದ ಫಲ ಅನ್ನೋದು, ನೀವು ಸತ್ಯ ಎಂಬುವ ವ್ಯಕ್ತಿಯನ್ನು ನೀವು ಸ್ವೀಕಾರ ಮಾಡಿಕೊಂಡಿದ್ದೀರಾ, ಸತ್ಯ ಎಂಬುವ ವ್ಯಕ್ತಿಯಾಗಿರುವ ಯೇಸು ಕ್ರಿಸ್ತನ ಜೊತೆ ನೀವು ಒಂದಾಗಿದ್ದೀರಾ ಎಂಬುವ ಕಾರ್ಯವನ್ನು ಸತ್ಯದ ಆತ್ಮ ನಿಮ್ಮನ್ನು ನಡೆಸ್ತಾ ಇದ್ರೆ ಆ ಸತ್ಯದ ಫಲಗಳು ಕಾಣಿಸ್ಕೋಬೇಕು. ಆ ಸತ್ಯದ ಫಲ ಯಾವುದು ಅಂತ ಹೇಳಿದ್ರೆ, ಸತ್ಯ ಎಂಬುವ ಯೇಸುವಿನ ಸ್ವಭಾವ, ಯೇಸುವಿನ ಕ್ಯಾರೆಕ್ಟರ್, ಯೇಸುವಿನ ಸ್ವಭಾವ, ಯೇಸುವಿನ ಪ್ರೀತಿ, ಯೇಸುವಿನ ಶಾಂತಿ, ಯೇಸುವಿನ ಕ್ರಿಯೆ, ಯೇಸುವಿನ ನಡವಳಿಕೆ, ಯೇಸುವಿನ ಭಾವನೆ, ಇದು ನಿಮ್ಮ ಶರೀರದಲ್ಲಿ ಕಾಣಿಸ್ಕೋಬೇಕು. ಹಾಗಾದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಯಾರೋ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ರು, ಬೈದ್ಬಿಟ್ರು. ಈಗ ಅವ್ರನ್ನ ನೋಡಿದ ತಕ್ಷಣ ರಿವೆಂಜ್ ತಗೊಳ್ಬೇಕು, ಚೆನ್ನಾಗಿ ಬೈಬೇಕು ಅಂತ ಕೇಳಿದ್ರೆ, ಕೇಳಿದ ಸತ್ಯ ಮಾಹಿತಿಯಾಗಿದೆ, ಸತ್ಯದ ಆತ್ಮ ಏನು ಕೆಲಸ ಮಾಡ್ತಾ ಇಲ್ಲ. ಆದರೆ ಅದರ ಬದಲು ಆ ವ್ಯಕ್ತಿ ಅವನ ಶರೀರದಲ್ಲಿದ್ದಾನೆ, ಅವನಿಗೇನು ಮಾತಾಡ್ತಾ ಇದೆ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನನ್ನಲ್ಲಿ ಯೇಸು ಇದ್ದಾರೆ, ನಾನು ಯೇಸುವಿನ ಪ್ರೀತಿ ಮಾತ್ರನೇ ವ್ಯಕ್ತಪಡಿಸ್ತೀನಿ, ಅವನ ಕ್ಷಮಿಸ್ತಾ ಇದ್ದೀನಿ ಅಂತ ಆ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ, ಈಗ ಸತ್ಯದ ಆತ್ಮ, ಸತ್ಯದ ಫಲವನ್ನು ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದೆ ಅಂತ ಅರ್ಥ. ದೇವರ ಕಾರ್ಯಗಳಿಗೋಸ್ಕರ ದೇವರು ಈ ಒಂದು ಕಾರ್ಯ ಮಾಡು ಅಂತ ಹೇಳ್ತಾ ಇದ್ದಾರೆ, ಆದರೆ ನಿಮ್ಮ ಶರೀರ ಮಾಡೋಕ್ಕೆ ಆಗಲ್ಲ, ನನ್ನ ಸಮಯ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರೆ,
ಅಲ್ಲಿ ಯೇಸುವಿನ ಸ್ವಭಾವ, ಸತ್ಯದ ಫಲ ಕಾಣಿಸ್ಕೊತಾನೇ ಇಲ್ಲ. ಆದರೆ ಅದನ್ನು ಮೀರಿ ನೀವು ಯೇಸುವಿನ ಕಾರ್ಯವನ್ನು ಇಲ್ಲ, ನನ್ನ ನನ್ನ ಶರೀರದ ಕೆಲಸಕ್ಕಿಂತ ನಾನು ದೇವರ ಕಾರ್ಯವನ್ನು ಮೊದಲು ಮಾಡಲೇಬೇಕು ಎಂಬುವ ಪ್ರೇರೇಪಣೆಯಿಂದ ಮಾಡಿದ್ರೆ ಅಲ್ಲಿ ಸತ್ಯದ ಆತ್ಮ ಯೇಸುವಿನ ಸ್ವಭಾವವನ್ನು ಪ್ರಕಟಿಸ್ತಾ ಇದೆ ಅಂತ ಅರ್ಥ. ದೇವರು ಒಂದು ಕಾರ್ಯಕ್ಕೋಸ್ಕರ ಕೊಡು ಅಂತ ಹೇಳಿ ನಿಮಗೆ ಕೊಡೋಕ್ಕೆ ಪರಿಸ್ಥಿತಿನೇ ಇಲ್ಲ, ಅದರಿಂದ ಅಯ್ಯೋ ನನ್ನ ಹತ್ರ ಇದ್ರೆ ಕೊಡಲ್ವಾ ಅಂತ ಆ ಥರ ಇದ್ದರೆ ನೀವು ಸತ್ಯದ ಫಲ ಕಾಣಿಸ್ತಾ ಇಲ್ಲ. ಆದರೆ ಅದನ್ನು ಮೀರಿ ನೀವು ಕೊಡುವುದಾದರೆ ಅಲ್ಲಿ ಯೇಸುವಿನ ಸ್ವಭಾವ ಅಂದರೆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ನಿಮ್ಮ ಶರೀರ ನಡೀತಾ ಇದೆ ಅಂತ ಅರ್ಥ. ಸೊ ಇದೇ ಸತ್ಯದ ಫಲ, ಫ್ರೂಟ್ ಆಫ್ ದ ಸ್ಪಿರಿಟ್. ನೀವು ಈ ರೀತಿಯಾಗಿ ವ್ಯಕ್ತಪಡಿಸಿ ಆತ್ಮದ ಫಲಗಳನ್ನು ವ್ಯಕ್ತಪಡಿಸುವಾಗ ಇದರ ನಿಮಿತ್ತವಾಗಿ ನಿಮ್ಮ ಶರೀರದಲ್ಲಿ ಅನುಭವಿಸುವ ಕಾರ್ಯಗಳೇ ಈ ಲೋಕದ ಆಶೀರ್ವಾದಗಳು. ನಿಮಗೆ ಒಳ್ಳೆ ಆರೋಗ್ಯ, ಒಳ್ಳೆ ಕೆಲಸ, ಒಳ್ಳೆ ಬಿಸ್ನೆಸ್, ಒಳ್ಳೆ ಐಶ್ವರ್ಯ, ಕುಟುಂಬದಲ್ಲಿ ಸಮಾಧಾನ, ಇವುಗಳೆಲ್ಲ ಇದರ ಫಲಗಳಾಗಿರೋದು. ನೀವು ಯಾವಾಗ ಯೇಸುವಿನ ಫಲಗಳನ್ನು ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸುವಾಗ ಅದರ ಫಲವಾಗಿ ಶರೀರದಲ್ಲಿ ಅನುಭವಿಸುವ ಫಲಗಳೇ ಈ ಐಶ್ವರ್ಯ, ಈ ಸಮೃದ್ಧಿ ಅಲ್ಲ. ಸೊ ಹಾಗಾದರೆ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಯಾವ ಸತ್ಯವನ್ನು ಕೇಳ್ತಾ ಇದ್ದೀರೋ ಆ ಸತ್ಯದ ಮೂಲಕ ನಿಮ್ಮ ಮೈಂಡ್ ಬದಲಾವಣೆ ಆಗಿದೆಯಾ, ನಿಮ್ಮ ಮಾತು ಬದಲಾವಣೆ ಆಗಿದೆಯಾ, ನಿಮ್ಮ ಹೃದಯದ ಸ್ವಭಾವ ಬದಲಾವಣೆ ಆಗಿದೆಯಾ, ಅದನ್ನು ಅಬ್ಸರ್ವ್ ಮಾಡಿ. ಸತ್ಯವನ್ನು ಕೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಗಂಡ ಹೆಂಡತಿ ಬರೀ ಜಗಳ ಆಡ್ತಾ ಇದ್ರೆ, ಸತ್ಯವನ್ನು ಸಂಡೇ ಮಾರ್ನಿಂಗ್ ಫುಲ್ ಪವರ್ಫುಲ್ಲಾಗಿ ಅನ್ಯ ಭಾಷೆ ಮಾತಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬರೀ ಕಿತ್ಲಾಟ, ಬರೀ ಕೋಪ, ಬರೀ ದ್ವೇಷ, ಬರೀ ಶರೀರದ ಕಾರ್ಯಗಳು ವ್ಯಕ್ತಪಡಿಸ್ತಾ ಇದ್ರೆ ಆ ಸತ್ಯ ಯಾವುದಕ್ಕೂ ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಅರ್ಥ. ನೀವು ಅಂದರೆ ಆ ಸತ್ಯವನ್ನು ಹೊಂದಿಕೊಳ್ಳಿಲ್ಲ, ಸತ್ಯವನ್ನು ಆತ್ಮವಾಗಿ ಹೊಂದಿಕೊಂಡಿಲ್ಲ, ಇಲ್ಲ ಬಂದ ಸತ್ಯವಾಗೇ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಟ್ರಾನ್ಸ್ಮಿಟರ್ ರಿಸೀವರ್. ಟ್ರಾನ್ಸ್ಮಿಟರ್ ಸರಿಯಾಗಿ ಕಳಿಸಿಲ್ಲ ಅಂದರೆ ರಿಸೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಟ್ರಾನ್ಸ್ಮಿಟರ್ ಕರೆಕ್ಟಾಗಿ ಕಳಿಸಿದ್ರೆ ರಿಸೀವ್ ಮಾಡೋ ರೀತಿಯಲ್ಲಿ ಹೊಂದಿಕೊಂಡಿದ್ರೆ ಮಾತ್ರ ನಡೆಯೋದು. ಹೊಂದಿಕೊಳ್ಳೋರು ರಿಸೀವ್ ಮಾಡ್ಕೊಂಡಿಲ್ಲ ಸರಿಗ ಅಂದರೆ ಕೆಲಸ ಮಾಡಲ್ಲ. ಸೊ ಹಾಗಾದರೆ ಇಲ್ಲಿ ಎರಡು ಕಡೆನೂ ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇವತ್ತು ಮನುಷ್ಯರು ದೇವರ ಪ್ರಸನ್ನತೆಯಲ್ಲಿದ್ದು ಅವರು ಯಾವಾಗ ದೇವರ ದರ್ಶನವನ್ನು ಕೊಟ್ಟಿದ್ದಾರೋ, ಏನು ವಿಷನ್ ಕೊಟ್ಟಿದ್ದಾರೋ ಆ ಪ್ರಕಟಣೆಯಲ್ಲಿ ನಡೀತಾ ಇದ್ದಾರೆ. ಅದರಿಂದ ಇಬ್ಬರು ದೇವ ಮನುಷ್ಯರನ್ನ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಇವರು ಪವರ್ಫುಲ್ಲಾಗಿ ಮಾತಾಡ್ತಾ ಇದ್ದಾರೆ, ಇವರು ಏನೋ ಬೇಸಿಕಲಿ ಇದೆ, ಈ ಥರ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ದರ್ಶನವನ್ನು ಕೊಟ್ಟಿದ್ದಾರೆ, ಒಂದೊಂದು ಉದ್ದೇಶ ಇದೆ. ಆ ಉದ್ದೇಶದ ಪ್ರಕಾರ ದೇವರು ಪವಿತ್ರಾತ್ಮನ ಅವ್ರನ್ನ ನಡೆಸ್ತಾ ಇದ್ದಾರೆ. ಸೊ ಅದರಿಂದ ನೀವು ಯಾವ ಲೆವೆಲಲ್ಲಿ ಬೆಚರ್ ಆಗ್ತಾ ಇದ್ದೀರಾ, ಅಂತ ಸತ್ಯವನ್ನು ಕೇಳ್ತಾ ಇದ್ದೀರಾ ಅನ್ನೋದು, ನೀವು ಯಾವುದನ್ನು ಕೇಳ್ತಾ ಇದ್ದೀರೋ ಅದರ ಮೂಲಕ ನೀವು ಯಾವುದಾದ್ರೂ ಕೇಳಿ ಅದನ್ನು ನಿಮ್ಮನ್ನು ಯೇಸುವಿನ ಜೊತೆ ಇರುವ ಸಂಬಂಧವನ್ನು ಬಲಪಡಿಸ್ತಾ ಇದ್ರೆ ಕೇಳಿ. ದಟ್ ಈಸ್ ವಾಟ್ ಐ ವುಡ್ ಅಡ್ವೈಸ್. ಸೊ ಹಾಗಾದರೆ ಈಗ ನಾನು ಒಂದು 3 ಕಾರ್ಯಗಳನ್ನ ಹೇಳ್ತೀನಿ. ನೀವು ಸರಿಯಾದ ಸತ್ಯವನ್ನು ಕೇಳ್ತಾ ಇದ್ದೀರಾ ಅನ್ನೋದಕ್ಕೆ ಫಸ್ಟ್ ಬಂದ್ಬಿಟ್ಟು, ನೀವು ಸತ್ಯವನ್ನು ಕೇಳುವಾಗಲ್ಲ ಅದು ಮನುಷ್ಯನನ್ನು ಹೊಗಳಿ ಮೇಲ್ಗಡೆ ಇಡ್ತಾ ಇದೆಯಾ, ಇಲ್ಲ ಯೇಸು ಕ್ರಿಸ್ತನನ್ನು ಉನ್ನತದಲ್ಲಿ ಇಡ್ತಾ ಇದೆಯಾ? ಆರ್ ಯು ಎಕ್ಸಾಲ್ಟಿಂಗ್ ಜೀಸಸ್ ಕ್ರೈಸ್ಟ್ ಆರ್ ಇಸ್ ಇಟ್ ಎಕ್ಸಾಲ್ಟಿಂಗ್ ಮ್ಯಾನ್? ಯಾವ ಬೋಧನೆ ಆದರೂ ಮನುಷ್ಯನ ಬಗ್ಗೆ ಹೊಗಳಿಕೆ ಆಗಿರುವುದಾದರೆ ಅದು ಸತ್ಯ ಅಲ್ಲ. ಬಿಕಾಸ್ ನಾವು ಇರುವುದು, ಚಲಿಸುವುದು, ಜೀವಿಸುವುದು ಎಲ್ಲ ಯೇಸು ಕ್ರಿಸ್ತನಲ್ಲಿ. ಅದರಿಂದ ನಾವು ಶರೀರದ ಮೂಲಕ ವ್ಯಕ್ತಪಡಿಸುವ ಕಾರ್ಯಗಳಿಗೆ ಎಲ್ಲ ಕ್ರೆಡಿಟ್, 100% ಆಫ್ ದ ಕ್ರೆಡಿಟ್ ಶುಡ್ ಗೋ ಟು ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ಹೊಗಳುವುದು, ಯೇಸು ಕ್ರಿಸ್ತನನ್ನು ಕೊಂಡಾಡುವುದು, ಯೇಸು ಕ್ರಿಸ್ತನ ಕಾರಣವಾಗಿಲ್ಲದೆ ಇರುವ ಒಂದು ಕಾರ್ಯ ಸತ್ಯನೇ ಅಲ್ಲ. ಸೊ ಹಾಗಾದರೆ ಇಟ್ ಹ್ಯಾಸ್ ಟು ಎಕ್ಸಾಲ್ಟ್ ಓನ್ಲಿ ಜೀಸಸ್ ಕ್ರೈಸ್ಟ್. ಅಲ್ಲಿ ಅವರು ಹೇಳುವವರು ಕೂಡ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅನ್ನೋದು ಕೂಡ ಅವರಲ್ಲ, ಅದು ಯೇಸು ಕ್ರಿಸ್ತನ ಮೂಲಕ. ನೀವು ಹೊಂದಿಕೊಂಡು ಅದರ ಫಲವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಅದು ನಿಮ್ಮದೇ ಏನೋ ದೊಡ್ಡತನೇ ಅಲ್ಲ, ಯೇಸು ಕ್ರಿಸ್ತನ್ ನಿಮ್ಮಲ್ಲಿ ಇರೋದ್ರಿಂದ. ಸೊ ಹಾಗಾದರೆ it is everything, it is in him, through him and by him, or for him. ಅವ್ರಿಗೋಸ್ಕರನೇ ನಾವು ಇರೋದು. ಸೊ ಫಸ್ಟ್ ಇಟ್ ಹ್ಯಾಸ್ ಟು ಎಕ್ಸಾಲ್ಟ್ ಕ್ರೈಸ್ಟ್. ಎರಡನೇದು, ನೀವು ಕೇಳ್ತಾ ಇರುವ ಸತ್ಯ, ಅವರು ಪ್ರಕಟಣೆ ಹೇಳುವ ಕಾರ್ಯಗಳು ವಾಕ್ಯದ ಆಧಾರದ ಮೇಲೆ ಇರಬೇಕು. ವಾಕ್ಯದ ಅಂದರೆ ಇದಕ್ಕೆ ಡಾಕ್ಟ್ರಿನ್ ಅಂತ ಹೇಳುವಾಗಲೇ ಎವ್ರಿಥಿಂಗ್ ಹ್ಯಾಸ್ ಟು ಸ್ಟಾರ್ಟ್ ಇನ್ ಕ್ರೈಸ್ಟ್, ಥ್ರೂ ಕ್ರೈಸ್ಟ್, ಫುಲ್ಫಿಲ್ಡ್ ಇನ್ ಫಾರ್ ಕ್ರೈಸ್ಟ್. ಎಲ್ಲ ಯೇಸು ಕ್ರಿಸ್ತನಲ್ಲಿ. ಸೊ ಅದಕ್ಕೆ ವಾಕ್ಯ ಅಂತ ಹೇಳುವಾಗ, ಸತ್ಯ ಅಂತ ಹೇಳುವಾಗ ಒಂದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು.
ಹಾಗಾದರೆ ಯೇಸು ಕ್ರಿಸ್ತನ ಇಲ್ಲದೇ ಇರುವ ಒಂದು ಬೋಧನೆ, ಯೇಸು ಕ್ರಿಸ್ತನ ಇಲ್ಲದೆ ಇನ್ವಾಲ್ವ್ ಆಗದೇ ಇರುವ ಒಂದು ಕಾರ್ಯ, ಅದು ಸತ್ಯ ಅಲ್ಲ. ಮೂರನೇದು, ನೀವು ಕೇಳುವ ಸತ್ಯ ನಿಮ್ಮನ್ನು ಈ ಸತ್ಯ ಎಂಬುವ ವ್ಯಕ್ತಿ ಯೇಸುವಿನ ಸ್ವಭಾವವನ್ನು ವ್ಯಕ್ತಪಡಿಸಲಿಕ್ಕಾಗಲಿಲ್ಲ ಅಂದರೆ ಆ ಸತ್ಯ ಇಂಪ್ಯಾಕ್ಟ್ಫುಲ್ ಆಗಿಲ್ಲ, ಆ ಸತ್ಯ ನಿಮ್ಮನ್ನು ಬದಲಾಯಿಸ್ತಾ ಇಲ್ಲ. ಸತ್ಯ ಬರೀ ಮಾಹಿತಿ ಆಗಿದೆ ಅಂತ ಅರ್ಥ, ಒಂದು ಇನ್ಫಾರ್ಮೇಷನ್ ಆಗಿದೆ ಅಂತ ಅರ್ಥ. ಯಾಕಂದರೆ ಎಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ದಾರೋ ಅಲ್ಲಿ ಯೇಸುವಿನ ಆತ್ಮ ಅವರಲ್ಲಿ ಕಾರ್ಯ ಮಾಡೇ ಮಾಡ್ತಾರೆ. ಸೊ ಹಾಗಾದರೆ ಈಗ ಇದೆಷ್ಟು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೈಬಲ್ ಬಗ್ಗೆ ಗೊತ್ತು, ಎಷ್ಟು ಚಾಪ್ಟರ್ಸ್ ಓದಿದ್ದೀರಾ, ಆದಿಕಾಂಡದಿಂದ ರೆವಲ್ಯೂಷನ್ ತನಕ ಬಾಯ್ಪಾಠವಾಗಿ ಹೇಳ್ಬೋದು, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆದರೆ ಅದರ ಮೂಲಕ ಯೇಸುವನ್ನು ಎಷ್ಟು ಹೊಂದಿಕೊಂಡಿದ್ದೀರಾ, ಯೇಸುವನ್ನು ಎಷ್ಟು ಅನುಭವಿಸ್ತಾ ಇದ್ದೀರಾ, ಯೇಸುವನ್ನು ಎಷ್ಟು ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಾ, ನಿಮ್ಮ ಮಾತಿನ ಮೂಲಕ, ನಿಮ್ಮ ಕ್ರಿಯೆಯ ಮೂಲಕ, ನಿಮ್ಮ ಹೃದಯದ ಮೂಲಕ, ದಾಟ್ ಮ್ಯಾಟರ್ಸ್. ನನಗೊಬ್ರು ಹಂಗೆ ಕೇಳಿದ್ರು, ಪಾಸ್ಟರ್ ನೀವು ಎಷ್ಟು ಸರಿ ಬೈಬಲ್ ಓದಿದ್ದೀರಾ ಫುಲ್ಲಾಗಿ? ಒಂದು ಸರಿನೂ ಓದಿಲ್ಲ, ನನಗೆ ಬೈಬಲ್ ಫುಲ್ ಏನು ಗೊತ್ತಿಲ್ಲ. ಆದರೆ ಗೊತ್ತಿರೋ ಒಂದಷ್ಟು ನಾನು ನನ್ನ ಜೀವನದಲ್ಲಿ ಅನುಭವಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಹಂಗೆ ಹೇಳಿದೆ, ನಾನು ಎಕ್ಸ್ಪರ್ಟ್ ಅಲ್ಲ, ಆದರೆ ತಿಳಿದಿರುವ ವಿಷಯವನ್ನು, ಯೇಸುವನ್ನು ದಿನೇ ದಿನ ಇನ್ನೂ ಅವ್ರನ್ನ ಹೊಂದಿಕೊಳ್ಳಬೇಕು, ಆ ಬಯಕೆ, ಹಸು, ದಾಹ ಹೆಚ್ಚಾಗ್ತಾ ಇದೆ. ಸೊ ಹಾಗಾದರೆ ದಟ್ ಈಸ್ ವಾಟ್ ಈಸ್ ದ ರೈಟ್ ವೇ ಆಫ್ ರಿಸೀವಿಂಗ್ ಅನ್ ಎಕ್ಸ್ಪೀರಿಯನ್ಸ್ ಇನ್ ಕ್ರೈಸ್ಟ್. ಸೊ ಹಾಗಾದರೆ ನೀವು ಎಷ್ಟು ಬಾಯ್ಪಾಠ ಮಾಡಿದ್ದೀರಾ, ಎಷ್ಟು ಬೈಬಲ್ ಓದಿದ್ದೀರಾ ಅನ್ನೋದಕ್ಕಿಂತ ನೀವು ಓದಿರೋದು, ತಿಳಿದಿರೋದ್ರ ಮೂಲಕ ಯೇಸುವನ್ನು ಎಷ್ಟು ಅನುಭವಿಸ್ತಾ ಇದ್ದೀರಾ, ಯೇಸುವಿನ ಸ್ವಭಾವ, ಯೇಸುವಿನ ಮಹಿಮೆಯನ್ನು ಎಷ್ಟು ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ನಾವು ಲೆಟ್ ಮೀ ಕಮ್ ಟು ಅನದರ್ ಪ್ರಿನ್ಸಿಪಲ್. ನೀವು ಕೇಳ್ತಾ ಇರುವ ಕಾರ್ಯಗಳೆಲ್ಲ ಎರಡು ರಿಯಾಕ್ಷನ್ಸ್ ಉಂಟಾಗುತ್ತೆ. ಒನ್ ಇಸ್ ಇನ್ ದ ಸೋಲ್, ಎಮೋಷ್ನಲ್ ಆಗಿ ನಿಮ್ಮನ್ನು ಎಕ್ಸೈಟ್ ಮಾಡುವ ವಿಷಯ. ಇನ್ನೊಂದು ಇನ್ನರ್ ಮ್ಯಾನ್, ದ ಒಳಗಿನ ಮನ, ದ ಇನ್ನರ್ ಮ್ಯಾನ್, ದ ಸ್ಪಿರಿಟ್ ಮ್ಯಾನ್, ಅವನನ್ನು ಮುಟ್ಟುವ ಒಂದು ಕಾರ್ಯ. ಈಗ ಇದೆರಡಕ್ಕೆ ಏನು ವ್ಯತ್ಯಾಸ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಎನಿಥಿಂಗ್ ದಟ್ ಈಸ್, ಈಗ ಮೋಟಿವೇಶನಲ್, ಈಗ ನೋಡಿ, ನಾನು ಇವತ್ತು ಈ ಕಾರ್ಪೊರೇಟ್ ಮೀಟಿಂಗ್ಸ್ ಇದೆಲ್ಲ ಕೂಡ ತುಂಬ ಅಟೆಂಡ್ ಮಾಡ್ತಾ ಇರ್ತೀನಿ. ಅಲ್ಲಿ ಎಷ್ಟು ಇಂಟೆಲಿಜೆಂಟಾಗಿ, ಎಷ್ಟು ಪವರ್ಫುಲ್ಲಾಗಿ ಮಾತಾಡ್ತಾರೆ ಅಂದರೆ ಹಂಗೆ ಮೆಸ್ಮರೈಸ್ ಆಗಿಬಿಡ್ತೀವಿ, ಹಂಗೆ ಮೈ ಮರೆತು ಎಂಥದ್ದು ಅಂತ. ಆದರೆ ಅಂಥ ಮಾತುಗಳು ಆ ಸಮಯಕ್ಕೆ ಮಾತ್ರ ಎಕ್ಸೈಟ್ಮೆಂಟ್ ಇರುತ್ತೆ, ಅಲ್ಲಿಂದ ಬಂದ ಮೇಲೆ ಎಲ್ಲ ಪುಸ್ ಅಂತ ಓಡುತ್ತೆ. ಯಾಕಂದರೆ ಮೋಟಿವೇಶನಲ್ ಸ್ಪೀಚ್ ಇಸ್ ಟು ಮೋಟಿವೇಟ್ ಯು ಇನ್ ದ ಫ್ಲಶ್, ಆ ಮೊಮೆಂಟ್ಗೆ. ಇದೆಲ್ಲ ತಾತ್ಕಾಲಿಕ, ಟೆಂಪ್ರರಿ. ನಾವು ಬೈಬಲ್ ವಚನಗಳನ್ನ ಕೂಡ ಸುಮ್ಮನೆ ಒಬ್ಬರನ್ನ ಉತ್ಸಾಹ ಪಡಿಸೋದಕ್ಕೋಸ್ಕರ, ಮೋಟಿವೇಟ್ ಮಾಡೋಕ್ಕೋಸ್ಕರ ಮಾತಾಡುವ ಮಾತುಗಳು ತಾತ್ಕಾಲಿಕವಾಗಿರುತ್ತೆ. ಒಂದು 1 hour ಚೆನ್ನಾಗಿ ಕೇಳಿದಷ್ಟು ಖುಷಿಯಾಗಿರುತ್ತೆ, ಮನೆಗೆ ಹೋದ್ಮೇಲೆ ಫುಲ್ ಆಫ್ ಆಗಿಬಿಡ್ತೀವಿ. ಇದೇ ಎಮೋಷನಲ್ ಹೈಪ್. ನಿಮ್ಮ ಮನಸ್ಸು, ನಿಮ್ಮ ಹೃದಯ ಒಂದು ಸಮಾಧಾನ. ಹೇಳ್ತಾರಲ್ಲ, ಇವತ್ತು ಮೆಸೇಜ್ ಕೇಳಿದ ತಕ್ಷಣ ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿತ್ತಪ್ಪ, ಅದು ಟೆಂಪ್ರರಿ. ಆದರೆ ಮನಸ್ಸಿಗೆ ನೆಮ್ಮದಿ ಅಲ್ಲ, ನನ್ನ ಒಳಗಿನ ಮನುಷ್ಯನಿಗೆ ಒಂದು ಧೈರ್ಯ, ಒಂದು ನಂಬಿಕೆ, ಒಂದು ಭರವಸೆ. ಇನ್ನು ಮುಂದೆ ನಾನು ಇರುವ ಹಾಗಿರುವುದಿಲ್ಲ, ಇನ್ನು ಮುಂದೆ ನಾನು ಸಮಸ್ಯೆದಲ್ಲಿ ಇರುವುದಿಲ್ಲ, ಇನ್ನು ಮುಂದೆ ನಾನು ಕುಗ್ಗಿ ಮೂಲೆಯಲ್ಲಿ ಕೂತ್ಕೊಂಡಾಗಿರೋಲ್ಲ, ಯೇಸು ನನ್ನಲ್ಲಿ ಇದ್ದಾರೆ, ನಾನು ಎದ್ದು ನಡೆದ ಜಯದಲ್ಲಿ ಅನುಭವಿಸ್ತೀನಿ, ಅವರ ಅಧಿಕಾರದಲ್ಲಿ ನಡೀತೀನಿ ಎಂಬುವ ಆ ಒಂದು ಕಾರ್ಯವನ್ನು ವ್ಯಕ್ತಪಡಿಸುವಾಗ ಅದು ತಾತ್ಕಾಲಿಕವಾಗಿರೋದಿಲ್ಲ, ಅದು ನಿಮ್ಮ ಜೀವನ ಶೈಲಿ ಆಗಿಬಿಡುತ್ತೆ. ಇಟ್ ವಿಲ್ ಬಿ ದ ಲೈಫ್ ಸ್ಟೈಲ್, ಆ್ಯಂಡ್ ದಟ್ ಇಸ್ ವಾಟ್ ಇಸ್ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್. ನೀವು ಯಾವಾಗ ನಿಮಗೆ ಯೇಸುವಿನ ಜೀವನ ಶೈಲಿ ಆಗ್ಬಿಡುತ್ತೋ, ನೀವು ಯೇಸು ಹಾಗೆ ನೋಡೋಕೆ, ಅಂದರೆ ಅದರ ಅರ್ಥ ಯೇಸು ನಿಮ್ಮ ಮೂಲಕ ನೋಡ್ತಾ ಇದ್ದಾರೆ, ಯೇಸು ನಿಮ್ಮ ಮೂಲಕ ಮಾತಾಡ್ತಾ ಇದ್ದಾರೆ, ಯೇಸು ನನ್ನ ಶರೀರದ ಮೂಲಕ ಕ್ರಿಯೆ ಮಾಡ್ತಾ ಇದ್ದಾರೆ ಎಂಬ ಆ ಭಾವನೆಯಲ್ಲೇ ಜೀವಿಸ್ತಾ ಇರ್ತೀರಾ. ಸೊ ದಿಸ್ ಇಸ್ ದ ಕೀ. ಸೊ ಹಾಗಾದರೆ ಸ್ಪಿರಿಟ್ ಲೆಡ್ ರೆವಲ್ಯೂಷನ್, ದೇವರ ಆತ್ಮದ ಮೂಲಕ ಬರುವ ಪ್ರಕಟಣೆ ಬೇರೆ, ಮೋಟಿವೇಶನಲ್ ಸ್ಪೀಚ್ ಬೇರೆ. ಅದಕ್ಕೆ ಇವತ್ತು ತಪ್ಪು ತಿಳ್ಕೊಬೇಡಿ, ಈ ಟೆಸ್ಟ್ಮನೀಸ್ನ ಕೇಳಿ ಅದರ ಮೂಲಕ ರಕ್ಷಣೆ ಹೊಂದಿದವರು, ಇಲ್ಲ ಟೆಸ್ಟ್ಮನೀಸ್ ದೇವರ ವಾಕ್ಯದ ಬಗ್ಗೆ ಒಂದು ಗುಟ್ಟುಗಳನ್ನು, ರಹಸ್ಯಗಳನ್ನು ಹೇಳೋದಕ್ಕಿಂತ ಅವರು ಒಬ್ಬರಿಗೆ ಸತ್ತಿದ್ರಂತೆ, ಮೊನ್ನೆ ಜೀವಂತವಾಗಿ ಎಬ್ಬರಿಸ್ಬಿಟ್ಟಿದ್ದಾರೆ, ಅವರು ಹಾಸ್ಪಿಟ್ಲಲ್ಲಿ ಕೋಮಾದಲ್ಲಿ 6 ತಿಂಗಳು ಇದ್ದರು, ದೇವರು ಬಂದು ಮುಟ್ಟಿ ಅವ್ರನ್ನ ಜೀವಂತವಾಗಿ ಎಬ್ಬರಿಸ್ಬಿಟ್ರಂತೆ. ಈ ಥರ ಸಾಕ್ಷಿಗಳನ್ನು ಕೇಳೋದ್ರ ಮೂಲಕ ನಿಮಗೆ ಒಂದು ನಂಬಿಕೆ ಹೆಚ್ಚಾಗ್ತಾ ಇದೆ ಅಂದರೆ ಯು ಆರ್ ಎನ್ ಎಮೋಷನಲ್ ಪರ್ಸನ್. ಹಾಗಾದರೆ ಏನರ್ಥ ಗೊತ್ತಾ? ಸೇ ಫಾರ್ ಎಕ್ಸಾಂಪಲ್ ಹಿಂಗೆ ಹೇಳ್ತೀನಿ ನಾನು,
ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಈ ಸಾಕ್ಷಿಯ ಮೂಲಕ ಯೇಸುವನ್ನು ನಂಬಿ ಬಂದಿರೋರು, ಅವ್ರು ಎಲ್ಲಿ ತನಕ ಅವರ ಜೀವನದಲ್ಲಿ ಶರೀರದಲ್ಲಿ ಒಂದು ಅದ್ಭುತ ನಡೀತಾ ಇರುತ್ತೋ ಅವ ಕುತೂಹಲದಿಂದ ಇರ್ತಾರೆ. ಯಾವಾಗ ಶರೀರದಲ್ಲಿ ಒಂದು ಎಡವಟ್ಟಾಗ್ಬಿಡುತ್ತೋ ಅವಾಗ ಯೇಸುವಿನ ಮೇಲೆ ಇರುವ ನಂಬಿಕೆ ಕಡಿಮೆ ಆಗಿಬಿಡುತ್ತೆ. ಆದರೆ ಅದೇ ಈ ಜೀವನದಲ್ಲಿ ಏನು ಪರಿಸ್ಥಿತಿ ಚೇಂಜ್ ಆಗಿಲ್ಲ, ಆದರೆ ಕೇಳಿದ ವಾಕ್ಯದ ಮೂಲಕ ಅವ್ರಿಗೆ ಒಳಗಡೆ ಒಂದು ಸಮಾಧಾನ ಉಂಟಾಗಿ, ಆ ಸಮಾಧಾನದ ನಿಮಿತ್ತವಾಗಿ ಯೇಸುವಿನ ಮೇಲೆ ಬರುವ ಒಂದು ಬಯಕೆ, ಒಂದು ಹಸುವು ಉಂಟಾಗಿ, ಇವ್ರು ಯಾರು, ಇವ್ರ ಬಗ್ಗೆ ನಾನು ಇನ್ನೂ ತಿಳ್ಕೋಬೇಕು ಅಂತ ಆಸಕ್ತಿ ತೋರಿಸೋರು, ಅಂಥವರು ದೃಢವಾಗಿ ದೇವರಲ್ಲಿ ನಿಂತ್ಕೊತಾರೆ. ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಅನೇಕ ಪ್ರೇಯರ್ ರಿಕ್ವೆಸ್ಟ್ ಬರೋದ್ರಲ್ಲಿ ಬರ್ತಾ ಇದೆ. ಅದರಲ್ಲಿ ಒಂದಷ್ಟು ಜನ ಪ್ರಾರ್ಥನೆ ಮಾಡಿ ಅಂತ ಕೇಳುವಾಗ ಅವರ ರೀಸನ್ ಏನಾಗಿದೆ ಅಂದರೆ, ಇನ್ನೂ ವಾಕ್ಯವನ್ನು ಅನುಭವಿಸ್ಬೇಕು, ಇನ್ನೂ ವಾಕ್ಯ ಬರಿತಾರಾಗಿರ್ಬೇಕು, ಇಂಥ ಸತ್ಯದಲ್ಲಿ ನಾನು ಬೆಳೀಬೇಕು, ಅದಕ್ಕೋಸ್ಕರ ಪ್ರೇಯರ್ ಮಾಡಿ. ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ, ಈ ಶರೀರದಲ್ಲಿ ಒಂದು ಅದ್ಭುತವನ್ನು ನೋಡಿ ಯೇಸು ಬಳಿಯಲ್ಲಿ ಬಂದವರೆಲ್ಲ ಶರೀರ ಲಾಭಕ್ಕೋಸ್ಕರ ಬರೋರು. ಈಗ ನಾನು ಅಂಥವ್ರ ರಕ್ಷಣೆ ಹೊಂದಿರೋರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಅಂಥವ್ರು ನಾನು ಹೇಳ್ತಾ ಇದ್ದೀನಿ, ಡೋಂಟ್ ಬಿ ಎಮೋಷನಲ್ ಅಬೌಟ್ ದ ಟೆಸ್ಟಿಮನೀಸ್. ಅದಕ್ಕೆ ಇವತ್ತು ನನ್ನ ಮೆಸೇಜ್ಗಳಲ್ಲಿ ಅನೇಕ ಸರಿ ಟೆಸ್ಟಿಮನೀಸೇ ಇರೋಲ್ಲ. ನಾನು ಟೆಸ್ಟಿಮನೀಸೇ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ಟೆಸ್ಟಿಮನೀಸ್ ಇದೆ, ಆದರೆ ಟೆಸ್ಟಿಮನಿ ಹೇಳುವಾಗ ಟೆಸ್ಟಿಮನಿಗೆ ಕಾರಣವಾಗಿದ್ದ ಯೇಸುವಿನ ಬಗ್ಗೆ ನಾವು ಗಮನ ಕೊಡೋದಕ್ಕಿಂತ ಅಲ್ಲಿ ಶರೀರದಲ್ಲಿ ನಡೆದ ಘಟನೆಗೆ ತುಂಬ ನಾವು ಮುಖ್ಯತ್ವ ಕೊಡ್ಬಿಡ್ತೀವಿ. ನಾವು ಆ ರೀತಿಯಾಗಿ ಮಾಡುವಾಗೆಲ್ಲ ನಾವು ಒಂದು ಶರೀರದ ಲಾಭಕ್ಕೋಸ್ಕರ ನಾವು ಯೇಸುವಿನ ಹುಡುಕೋರಾಗಿರ್ತೀವಿ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪಿರಿಟ್ ರಿಲೇಟ್ ಸ್ಪಿರಿಟ್. ದೇವರ ಆತ್ಮದಿಂದ ಉಂಟಾಗುವ ಪ್ರಕಟಣೆ, ಶರೀರದಲ್ಲಿ ಉಜ್ಜೀವನಗೊಳಿಸೋ ಒಂದು ಭಾಷಣೆ, ಮೋಟಿವೇಶನಲ್ ಸ್ಪೀಚ್. ಸೊ ಹಾಗಾದರೆ ನೀವು ದೇವರ ಸತ್ಯವನ್ನು ಕೇಳುವರಾಗಿದ್ದರೆ ನಿಮಗೂ ಯೇಸುವಿಗೂ ಸಂಬಂಧ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಇದೆ ನಿಮ್ಮ ಶರೀರದಲ್ಲಿ ನೀವು ಅನುಭವಿಸುವ ಕಾರ್ಯ. ಇವತ್ತು ಅನೇಕರು ಅಭಿಷೇಕಕ್ಕೋಸ್ಕರ ಇಂಪಾರ್ಟೇಷನ್ ಮಾಡಿ, ನನಗೊಂದು ಅಭಿಷೇಕ ಬರಲಿ, ಡಬಲ್ ಅನಾಯಿಂಟಿಂಗ್ ಬರಲಿ, ನನಗೆ ದೇವರ ಪವರ್ ಬರಲಿ, ದೇವರ ಶಕ್ತಿ ಬರಲಿ, ಹೀಲಿಂಗ್ ಮಿರಾಕಲ್ ಮಾಡುವಂತೆ ಪವರ್ ಬರಲಿ. ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ತೀನಿ ನೋಡಿ ಒಂದು ಸತ್ಯ. ಒಬ್ಬರು ಮುಟ್ಟುವುದರ ಮೂಲಕ ಕೂಡ ಏನು ನಡೀತಾ ಇದೆ ಅಂತ. ಸತ್ಯದವನ್ನು ಕೇಳುವಾಗ ಆ ಸತ್ಯದ ಆತ್ಮ ನಿಮ್ಮಲ್ಲಿ ಇದ್ದು, ಆ ಸತ್ಯದ ಆತ್ಮ ಅಲ್ಲಿ ವಾಕ್ಯದ ಪ್ರಕಾರ ಕಾರ್ಯ ಮಾಡುವುದೇ ಪವರ್, ಮಿರಕಲ್, ಸೂಪರ್ ನ್ಯಾಚುರಲ್. ಸತ್ಯದ ಆತ್ಮ ಅಲ್ಲಿ ಪ್ರಕಟವಾಗದೆ ಯಾವ ಅದ್ಭುತವೂ ಇಲ್ಲ. ಸೊ ಅದರಿಂದ ಇದು ಸತ್ಯವನ್ನು ಬಿಟ್ಟು ನಿಮಗೆ ಏನೋ ಸಪ್ರೇಟ್ ಆಗಿ ಅಭಿಷೇಕ, ಸಪ್ರೇಟ್ ಆದ ಪವರ್ ಅಂತ ಹೇಳಿದ್ರೆ ಅಂಥದ್ದು ಒಂದು ಇಲ್ಲವೇ ಇಲ್ಲ. ದೇವರ ವಾಕ್ಯವನ್ನು ಬಿಟ್ಟು, ವಾಕ್ಯದ ಆತ್ಮ ಅಂದರೆ ದೇವರ ವಾಕ್ಯ ಅಂದರೆ ಯೇಸುವಿನ ಆತ್ಮವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಒಂದು ಪವರ್ ಅನ್ನು, ಒಂದು ಅಭಿಷೇಕವನ್ನು ಎದುರು ನೋಡ್ತಾ ಇದ್ರೆ ಅದು ಸತ್ಯದ ಪ್ರಕಾರನೇ ಇಲ್ಲ. ಸೊ ಹಾಗಾದರೆ ನಿಮಗೆ ಬೇಕಾಗಿರುವ ಅಭಿಷೇಕ, ನಿಮಗೆ ಬೇಕಾಗಿರುವ ಒಂದು ಪ್ರಸನ್ನತೆ, ಇದೆಲ್ಲ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನೀವು ಅದರ ಮೂಲಕ ನೀವು ಯೇಸುವಿನ ಜೊತೆ ಇರುವ ಒಂದು ಸಂಬಂಧ, ಅನ್ಯೂನ್ಯತೆ, ಐಕ್ಯತೆಯನ್ನು ವ್ಯಕ್ತಪಡಿಸುವ ಕಾರ್ಯವಾಗಿರಬೇಕು. ಸೊ ಹಾಗಾದರೆ ವಾಟ್ ಇಸ್ ಪವರ್? ಪವರ್ ಇಸ್ ನಥಿಂಗ್ ಬಟ್ ದೇವರ ವಾಕ್ಯ, ದೇವರ ಸತ್ಯವನ್ನು ಕೇಳುವಾಗ ಸತ್ಯದ ಆತ್ಮ ನಿಮ್ಮಲ್ಲಿದ್ದು, ಆ ಸತ್ಯದ ಆತ್ಮದ ಕ್ರಿಯೆಗಳೇ ಪವರ್. ಆ ಸತ್ಯದ ಆತ್ಮ ವಾಕ್ಯವನ್ನು ನೆರವೇರಿಸುವುದೇ ಸೂಪರ್ ನ್ಯಾಚುರಲ್. ಆ ಸತ್ಯದ ಆತ್ಮದ ಪ್ರಕಾರ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದೆಯಲ್ಲ ಆತ್ಮ, ಅದು ಸೂಪರ್ ನ್ಯಾಚುರಲ್, ಅದೇ ಮಿರಕಲ್, ಅದೇ ಅದ್ಭುತ. ಸೊ ಹಾಗಾದರೆ ಇದು ಅದ್ಭುತಕ್ಕೋಸ್ಕರ ದೇವರ ಅಂದರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ವಾಕ್ಯವನ್ನು ಬಿಟ್ಟು, ವಾಕ್ಯ ಎಂಬುವ ಯೇಸುವನ್ನು ಬಿಟ್ಟು ಯೇಸುವಿನ ಆತ್ಮ ಇಲ್ಲದೆ ಇರುವವರು ನೀವು ಏನು ಅದ್ಭುತಗಳನ್ನು ಅನುಭವಿಸ್ತಾ ಇದ್ರೆ ಅದು ದೇವರಿಂದ ಬಂದಿದ್ದ ಅಲ್ವೇ ಅಲ್ಲ. ಯಾಕಂದರೆ ಇಟ್ ಹ್ಯಾಸ್ ಟು ಬಿ ದ ವರ್ಡ್ ಬಿಕಮಿಂಗ್ ಫ್ಲಶ್. ವಾಕ್ಯ ಎಂಬುದು ಮಾಂಸವಾದರೆ ಮಾತ್ರನೇ ಅದು ದೇವರಿಂದ. ವಾಕ್ಯವಾಗಿ ಇರದೇ ಒಂದು ನಿಮ್ಮಲ್ಲಿ ಒಂದು ಪ್ರಕಟವಾಗ್ತಾ ಇದೆ ಅಂದರೆ ಅದು ದೇವರಿಂದ ಅಲ್ಲ. ಆಸ್ ಸಿಂಪಲ್ ಆಸ್ ದಿಸ್. ಯೇಸುವಿನ ನಾಮದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲಿ ಈಗ. ಅದಕ್ಕೆ ಯೋಹಾನ 3:27 ವಾಕ್ಯ ಈ ರೀತಿ ಹೇಳ್ತಾ ಇದೆ, ಮೇಲ್ಗಡೆಯಿಂದ ಒಂದು ಕೊಡಲ್ಪಟ್ಟಿಲ್ಲ ಅಂದರೆ ಮನುಷ್ಯನು ಏನೇನೋ ಹೊಂದಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆ ಮೇಲಿಂದ ಅಂತ ಹೇಳಿದ್ರೆ ಅದು ವಾಕ್ಯ ಎಂಬುವ ಯೇಸು ಅವರು ಮಾಂಸವಾಗಿ ಪ್ರಕಟವಾದರೆ ಮಾತ್ರನೇ ಆ ಕಾರ್ಯವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ಈಗ ನಾನು ನಾವು ಟೆಲ್ ಯು, ನೀವು ಕೇಳುವ ಸತ್ಯದ ಸ್ವಭಾವ ನಿಮ್ಮಲ್ಲಿ ಪ್ರಕಟವಾಗಿ
ಮೂರನೇ ಕಾರ್ಯ ಏನಂತ ಹೇಳಿದ್ರೆ, ನಾಲ್ಕನೇ ಕಾರ್ಯ ಏನಂತ ಹೇಳಿದ್ರೆ, ನೀವು ಸತ್ಯದ ಆತ್ಮ ನಿಮ್ಮನ್ನು ಸತ್ಯದ ಪ್ರಕಾರವಾಗಿಯೇ ನಡೆಸುವನಾಗಿರ್ತಾನೆ. ಹಂಗಾದ್ರೆ ಏನರ್ಥ ಗೊತ್ತಾ? ಇವತ್ತು ಪರಿಶುದ್ಧವಾಗಿರು, ನೀತಿವಂತನಾಗಿರು. ನೀನು ಪರಿಶುದ್ಧವಾಗಿಲ್ಲ ಅಂದರೆ ನೀನು ಪರಲೋಕಕ್ಕೆ ಹೋಗಲ್ಲ, ದೇವರು ನಿನ್ನ ಆಶೀರ್ವದಿಸಲ್ಲ. ಈ ರೀತಿಯೆಲ್ಲ ಮೆಸೇಜ್ ಕೇಳುವಾಗ ಏನಾಗುತ್ತೆ, ಈಗ ನಾವು ಪರಿಶುದ್ಧವಾಗಿರುವುದಕ್ಕೆ ಶರೀರದಲ್ಲಿ ತಪ್ಪು ಮಾಡದೆ, ಪಾಪ ಮಾಡದೆ ಪ್ರಯತ್ನ ಪಡ್ತಾ ಇದ್ವಿ. ಇದು ಆ ರೀತಿಯಾಗಿ ಪ್ರಯತ್ನ ಪಟ್ಟು ನೀವು ಪರ್ಫೆಕ್ಟ್ ಆಗಿರುವ ಕಾರ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವಾಗ ಸತ್ಯ ಎಂಬುವ ವ್ಯಕ್ತಿ ಯೇಸು, ಆ ಸತ್ಯದ ಆತ್ಮ ಎಂಬುವ ಯೇಸುವಿನ ಆತ್ಮ, ಪವಿತ್ರಾತ್ಮ ನಿಮ್ಮೊಳಗಡೆ ಬಂದು, ನೀವು ಕೇಳಿದ ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರಿ ನೀವು ವಾಕ್ಯಭರಿತರಾಗಿರುವಾಗ, ಆ ವಾಕ್ಯದ ಆತ್ಮ ನಿಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸುವುದು. ಆ ವಾಕ್ಯದ ಆತ್ಮ ನಿಮ್ಮನ್ನು ನೀತಿವಂತರಾಗಿ ದೇವರ ಮುಂದೆ ನಿಲ್ಲಿಸುವುದು. ಆ ವಾಕ್ಯದ ಆತ್ಮ ದೇವರ ಪ್ರೀತಿಯನ್ನು ನಿಮ್ಮಲ್ಲಿ ಪ್ರಕಟಿಸುವುದು. ಸೊ ಹಾಗಾದ್ರೆ ವಿಧೇಯತೆ ಅಂತ ಹೇಳಿದ್ರೆ ಒಬಿಡಿಯನ್ಸ್, ದೇವರ ವಾಕ್ಯಕ್ಕೆ ವಿಧೇಯರಾಗು, ದೇವರ ವಾಕ್ಯದ ಪ್ರಕಾರ ನಡಿ ಅಂತ ಸುಮ್ಮನೆ ಹೇಳೋದ್ರಿಂದ ಮನುಷ್ಯ ನಡಿಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಸತ್ಯದ ಆತ್ಮದ ಮೂಲಕ ಆ ಪ್ರಕಟಣೆಯನ್ನು ಹೊಂದಿ ಆ ಸತ್ಯದ ಆತ್ಮ ಅವನ ನಡೆಸುವಾಗ ಅವನು ವಿಧೇಯತೆ ಮಾಡ್ತಾ ಇಲ್ಲ, ಅದು ಅವನ ಲೈಫ್ ಸ್ಟೈಲ್ ಆಗಿರುತ್ತೆ. ಈಗ ಏದೇನಲ್ಲಿ ಆದಾಮನು ಪಾಪ ಮಾಡಕ್ ಮುಂಚೆ ಅವನು ದೇವರಿಗೆ ವಿಧೇಯರಾಗ್ತಾ ಇದ್ನ, ಇಲ್ಲ ಅವನ ಲೈಫ್ ಸ್ಟೈಲೇ ಹಾಗೆ ಇತ್ತ? ಅವನ ಲೈಫ್ ಸ್ಟೈಲೇ ಹಾಗೆ ಇತ್ತು. ಅವನೇನೋ ಒಬ್ಬೆ ಅನ್ನುವ ಪದಕ್ಕೆ ಅರ್ಥ ಏನಂತ ಹೇಳಿದ್ರೆ ಒಬಿಡಿಯನ್ಸ್. ನೀನು ಇಷ್ಟ ಇದ್ರೂ ಸರಿ, ಇಷ್ಟ ಇಲ್ಲ ಅಂದ್ರೂ ಸರಿ, ಅದು ಕಡ್ಡಾಯವಾಗಿ ನೀನು ಮಾಡಲೇಬೇಕು. ನೀನು ಇಷ್ಟಪಟ್ಟು ಆಸೆ ಪಟ್ಟು ಪ್ಯಾಷನೇಟ್ ಆಗಿ ಒಂದು ಕಾರ್ಯ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಒಬಿಡಿಯನ್ಸ್ ಅಲ್ಲ, ದಟ್ ಇಸ್ ವಾಟ್ ಯು ಡಿಸೈರ್. ನೀನು ಇಷ್ಟಪಟ್ಟದನ್ನ ಮಾಡ್ತಾ ಇದೆಯಾ. ಸೊ ಹಾಗಾದ್ರೆ ಇಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗು ಅಂತ ಹೇಳಿದ್ರೆ, ಇದು ನೀನು ಇಷ್ಟ ಇದ್ರೂ ಇಷ್ಟ ಇಲ್ಲ ಅಂದ್ರೂ ಕಡ್ಡಾಯವಾಗಿ ಫೋರ್ಸ್ಫುಲ್ ಆಗಿ ಮಾಡುವಂಥ ಕಾರ್ಯ ಅಲ್ಲ. ಯಾವಾಗ ಸತ್ಯ ಎಂಬುವ ಯೇಸು ನಿಮ್ಮಲ್ಲಿ ಪ್ರಕಟವಾಗಿ ಆ ಸತ್ಯದ ಆತ್ಮ ನಿಮ್ಮನ್ನು ಪ್ರೇರೇಪಿಸಿ ಆ ಸತ್ಯದ ಆತ್ಮ ಆ ದಾರಿಯಲ್ಲಿ ನಡೆಸುವಾಗ, ಅಂಥ ಮಾತುಗಳನ್ನು ನಿಮ್ಮ ಮೂಲಕ ಮಾತಾಡುವಾಗ, ಒಬ್ಬರನ್ನ ಕ್ಷಮಿಸುವಾಗ, ಒಬ್ಬರಿಗೆ ದೇವರ ಸ್ವಭಾವವನ್ನು ಹಂಚಿಕೊಳ್ಳುವಾಗ, ದೇವರ ಕಾರ್ಯಗಳಲ್ಲಿ ಆಕ್ಟಿವ್ ಆಗಿ ಭಾಗವಹಿಸುವಾಗ, ನಿಮ್ಮ ಶರೀರ ಕಾರ್ಯಗಳಿಗಿಂತ ದೇವರ ಕಾರ್ಯಗಳನ್ನು ಪ್ರಾಮುಖ್ಯತೆ ಪಡಿಸುವಾಗ ಈಗ ಏನಾಗ್ತಾ ಇದೆ ಅಂದ್ರೆ ನೀವು ವಿಧೇಯರಾಗ್ತಾ ಇಲ್ಲ. ಪವಿತ್ರಾತ್ಮನ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್ ಇರುವುದೇ ಹಾಗೆ. ಯಾಕೆಂದ್ರೆ ಈಗ ಸತ್ಯದ ಆತ್ಮ ನಿಮ್ಮನ್ನು ನಡೆಸ್ತಾ ಇದ್ದಾನೆ ಅಂತ ಅರ್ಥ. ದಿಸ್ ಇಸ್ ಆಕ್ಚುಲಿ ದ ಟ್ರೂ ಕ್ರೈಸ್ಟ್ ಲೈಫ್. ಝೋಯೆ, ಗಾಡ್ ಕೈಂಡ್ ಆಫ್ ಲೈಫ್. ಝೋಯೆ ಅಂದ್ರೆ ದೇವರ ಹಾಗೆ ಇರುವ ಜೀವನ. ದೇವರ ಹಾಗೆ ಇರುವ ಜೀವನವನ್ನು ನಾನು ಜೀವಿಸಕ್ಕೆ ಪ್ರಯತ್ನ ಪಡೋಣಲ್ಲ, ನಾನು ಸತ್ಯದ ಮೂಲಕ ಯೇಸುವನ್ನು ಅನುಭವಿಸುವಾಗ ಆ ಯೇಸುವಿನ ಆತ್ಮ, ಸತ್ಯದ ಆತ್ಮ ನನ್ನನ್ನು ಆ ರೀತಿಯಾಗಿ ನಡೆಸ್ತಾ ಇದ್ದಾನೆ, ಅದರಿಂದ ನಡೀತಾ ಇದ್ದೀನಿ. ಅವರು ಮಾತಾಡ್ತಾ ಇದ್ದಾರೆ, ಅದರಿಂದ ಮಾತಾಡ್ತಾ ಇದ್ದೀನಿ. ಅವರು ಹಾಗೆ ನನ್ನನ್ನು ಇರಿಸ್ತಾ ಇದ್ದಾರೆ, ಅದರಿಂದ ಹಾಗೆ ಇದ್ದೀನಿ. ಸೊ ಇಟ್ ಇಸ್ ನಾಟ್ ಅಬೌಟ್ ಯೋರ್ ಪರ್ಫಾರ್ಮೆನ್ಸ್, ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ಅದಕ್ಕೆ ಯೋಹಾನ 7:17 ಒಂದು ವಾಕ್ಯ ಈ ರೀತಿಯಾಗಿದೆ, If anyone wills to do his will, he shall know concerning the doctrine. ದೇವರ ಚಿತ್ತದ ಪ್ರಕಾರ ಯಾರಾದ್ರೂ ಮಾಡಬೇಕು ಅಂತ ಇದ್ರೆ ಅವನಿಗೆ ಹೇಗಿದ್ರು ಗೊತ್ತಾಗುತ್ತೆ. ಹಂಗಾದ್ರೆ ಏನರ್ಥ ಅಂದ್ರೆ ಅವನ ಜ್ಞಾನದಿಂದ ಅಲ್ಲ, ಆ ಸತ್ಯದ ಆತ್ಮ ಅದರ ಪ್ರಕಾರ ಕಾರ್ಯಗಳನ್ನ ಮಾಡೇ ಮಾಡ್ತಾರೆ. ಹಾಗಾದ್ರೆ ಅದರ ಅರ್ಥ ಯಾವುದು ದೇವರ ಉದ್ದೇಶದ ಪ್ರಕಾರ ಇದೆಯೋ, ಯಾವುದು ದೇವರ ಚಿತ್ತದ ಪ್ರಕಾರ ಇದೆಯೋ ಅಂತ ಕಾರ್ಯಗಳನ್ನ ಪವಿತ್ರ ಆತ್ಮನು ಅದರಂತೆ ಆ ಶರೀರದಲ್ಲಿ ಪಡಿಸ್ತಾನಂತೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈಗ ಲೆಟ್ ಮಿ ಗಿವ್ ಯು ಫಂಡಮೆಂಟಲ್ ಟಿಪ್ಸ್. ಹೇಗೆ ಈ ಸತ್ಯದಲ್ಲಿ ನಡೆಯೋದು, ಈ ಸತ್ಯದಲ್ಲಿ ಬೆಳೆದು ಸತ್ಯವನ್ನು ನಡೆಸುವ ಹಾಗೆ ಹೇಗೆ ನಡೆಯೋದು. ಐ ಆಮ್ ಜಸ್ಟ್ ಶೇರಿಂಗ್, ನಾನೇನು ಮಾಡ್ತಾ ಇದ್ದೀನಿ ಅನ್ನೋ ವಿಷಯಗಳನ್ನ ಶೇರ್ ಮಾಡ್ತೀನಿ. ಯೇಸುವಿನ ನಾಮದಲ್ಲಿ ಕೇಳ್ತಾ ಇರೋ ಪ್ರತಿಯೊಬ್ಬರು ಕೂಡ ಇಂದಿನಿಂದ ನೀವು ವಾಕ್ಯವನ್ನು ಧ್ಯಾನ ಮಾಡುವ ರೀತಿಯೇ ಬದಲಾವಣೆ ಆಗಲಿ. ವಚನಗಳನ್ನ ಓದುವಾಗ ಇರುವ ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ. ಅಪ್ಪ, ಸತ್ಯದ ಮೂಲಕ ನಾನು ಯೇಸುವನ್ನು ಅನುಭವಿಸ್ಬೇಕು, ಯೇಸುವಿನ ಸ್ವಭಾವ ನನ್ನಲ್ಲಿ ಪ್ರಕಟವಾಗಬೇಕು, ಯೇಸುವಿನ ಯಾವ ಉದ್ದೇಶಕ್ಕೋಸ್ಕರ, ಯೇಸುವಿನಲ್ಲಿ ಎಂಥ ಕಾರ್ಯಗಳು ನನ್ನ ಬಗ್ಗೆ, ನನ್ನ ಕುರಿತಾಗಿರುವ ಕಾರ್ಯಗಳು ನೆರವೇರಿಸಿದಾರೋ ಜಗದುತ್ಪತ್ತಿಗೆ ಮುಂಚೆ, ಆ ಕಾರ್ಯಗಳೆಲ್ಲ ಶರೀರದಲ್ಲಿ ಅನುಭವಿಸುವಂತೆ, ಶರೀರದಲ್ಲಿ ಮಾಂಸವಾಗುವಂತೆ ಈಗ ಪವಿತ್ರಾತ್ಮನೇ ನನ್ನನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಈ ರೀತಿಯಾಗಿ ಪ್ರೇಯರ್ ಮಾಡಿ. ಸೊ ನೌ ಲೆಟ್ ಮಿ ಟೆಲ್ ಯು, ಈಗ ಇಂಥ ಸತ್ಯದಲ್ಲಿ ನಾನು ಡೈಲಿ ಹೇಗೆ ನಡೆಯೋದು, ಇದು ನನ್ನ ಲೈಫ್ ಸ್ಟೈಲ್ ಆಗಿರುವುದು ಹೇಗೆ.
ನೀವು ಎಲ್ಲಿಯ ತನಕ ದೇವರ ವಾಕ್ಯಕ್ಕೆ ಒಂದು ವಿಶೇಷವಾದ ದಾಹ, ಬಯಕೆ, ಹಸುವು ವ್ಯಕ್ತಪಡಿಸ್ತಾ ಇದ್ದೀರೋ ಅಲ್ಲಿಯ ತನಕ ಸತ್ಯದ ಆತ್ಮ ನಿಮ್ಮನ್ನು ಆರಿಸ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿ ನಿಮ್ಮ ಮೂಲಕನೇ ಈ ವಾಕ್ಯವನ್ನು ಮಾಂಸಪಡಿಸ್ಬೇಕು ಅಂತ ಅವರು ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಸೊ ಹಾಗಾದರೆ ಯು ನೀಡ್ ಟು ಹ್ಯಾವ್ ದ ಡಿಸೈರ್, ಹಂಗರ್, ಥರ್ಸ್ಟ್, ಕಡು ಬಯಕೆ, ಹಸುವು, ದಾಹ ನಿಮ್ಮಲ್ಲಿ ವಾಕ್ಯಕ್ಕೋಸ್ಕರ ಹೆಚ್ಚಾಗಿ ಉಂಟಾಗಬೇಕು. ಯಾವ ದಿನ ನನಗೆ ಇದು ಉಂಟಾಯಿತೋ, ನನಗೆ ವರ್ಲ್ಡ್ಲಿ ಲೋಕದ ಪ್ರಕಾರ ಇರುವ ಕಾರ್ಯಗಳು, ಈಗ ಕ್ರಿಕೆಟ್ ಆಗಲಿ, ಕಾಮಿಡೀಸ್ ಆಗಲಿ, ಇದಕ್ಕೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಮುಂಚೆ, ಅದೆಲ್ಲ ಕಂಪ್ಲೀಟಾಗಿ ಆಫ್ ಆಗಿಬಿಟ್ಟಿದೆ. ಕಡ್ಡಾಯವಾಗಿ ಫೋರ್ಸ್ಫುಲ್ ಆಗಿ ನಾನು ನೋಡಬಾರ್ದು ಅಂತಲ್ಲ, ಅದ್ರ ಮೇಲೆ ಆಸೆನೇ ಹೋಗ್ಬಿಟ್ಟಿದೆ ಈಗ. ಯಾಕಂದರೆ ಆ ರೀತಿಯಾಗಿ ದೇವರ ವಾಕ್ಯ ನನ್ನನ್ನು ಎಳ್ಕೊಂಬಿಟ್ಟಿದೆ. ದಿಸ್ ಇಸ್ ವೆನ್ ಆ ಬಯಕೆ, ಹಸು ನಿಮ್ಮನ್ನು ಎಳ್ಕೊಳ್ಳುವಾಗ, ನೀವು ಆ ಬಯಕೆ, ದಾಹ ಫಸ್ಟ್ ನೀವು ವ್ಯಕ್ತಪಡಿಸೋರಾಗಿದ್ದರೆ, ನಿಮ್ಮ ಶರೀರದಲ್ಲಿ ನೀವು ಎಷ್ಟು ಬ್ಯುಸಿಯಾಗಿದ್ರು, ನೀವು 12 ಅವರ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ದೇವರ ವಾಕ್ಯ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ ಅಂತ ಇದ್ರು ಕೂಡ, ಈ ದೇವರ ವಾಕ್ಯದ ಬಗ್ಗೆ ಇರುವ ಬಯಕೆ, ಹಸುವು, ದಾಹ, ಆ ವಾಕ್ಯದ ಆತ್ಮ ನಿಮ್ಮ ಶರೀರದ ಪರಿಸ್ಥಿತಿನೇ ತಲೆ ಕೆಳಗಾಗಿ ಮಾಡಿ ಆ ಸಮಯವನ್ನು ಕಡಿಮೆ ಮಾಡಿ ನೀವು ದೇವರ ವಾಕ್ಯವನ್ನು ಕೇಳುವಂತೆ ಮಾಡುತ್ತೆ. ಇದೇ ನನ್ನ ಜೀವನದಲ್ಲಿ ನಡೆದಿರುವ ಒಂದು ಸಾಕ್ಷಿ. ಯಾವಾಗೆಲ್ಲ ತುಂಬ ಬ್ಯುಸಿ ಅಂತ ಇದ್ದ ಸಮಯದಲ್ಲಿ ಕೂಡ, ಅಪ್ಪ ನಾನು ಇದಕ್ಕಿಂತ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನ ಮಾಡಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸಿ ಅದನ್ನು ಬಾಯ್ಬಿಟ್ಟು ನಾನು ಹೇಳುವಾಗ, ಆವಾಗ ಡೇ ಬೈ ಡೇ ಈಗ ಆತನ ಪ್ರಸನ್ನತೆಯಲ್ಲಿ ಇರುವ ಸಮಯ ಹೆಚ್ಚಾಗಿದೆ ನಾನು ಮಾಡುವ ಕೆಲಸಕ್ಕಿಂತ. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು, ಇಂಥ ಸತ್ಯದಲ್ಲಿ ಬೇರೆಯವ್ರ ಜೊತೆ ಮಾತ್ರ ಅಸೋಸಿಯೇಷನಲ್ಲಿರಿ. ಈಗ ನೋಡಿ, ನಿಮ್ಗೆ 10 ಫ್ರೆಂಡ್ಸ್ ಇದ್ದಾರೆ, 9 ಫ್ರೆಂಡ್ಸ್ ಬರೀ ಅನ್ಯ ಜನರು, ಒಬ್ಬರು ಮಾತ್ರ ಅಂದರೆ ಖಂಡಿತವಾಗ್ಲೂ ನೀವು ಆತ್ಮದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ನನಗೆ ಕಾಲೇಜ್ ಫ್ರೆಂಡ್ಸ್, 25 ವರ್ಷದಿಂದ ಇರೋ ಫ್ರೆಂಡ್ಸ್ ಇವತ್ತು ಕೂಡ ತುಂಬ ಕ್ಲೋಸ್ ಆಗಿದ್ದೀವಿ. ಆದರೆ ನನ್ನ ಅಸೋಸಿಯೇಷನ್ ನೋಡಿದ್ರೆ, ನಾನು ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ದೇವರ ವಾಕ್ಯದಲ್ಲಿ ಯಾರು ಬಲವಾಗಿದ್ದಾರೆ, ಯಾರ ಹತ್ರದಿಂದ ಏನು ಕಲ್ತ್ಕೋಬೋದೋ ಅಂಥವ್ರ ಜೊತೆ ನಾನು ಹೆಚ್ಚಾಗಿ ಕನೆಕ್ಟೆಡ್ ಆಗಿರ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ವಾಕ್ಯ ಭರಿತರಾಗಿ ಇಲ್ಲದೇ ಇರುವವರ ಜೊತೆ ಅಸೋಸಿಯೇಷನ್ ನಿಮ್ಮನ್ನು ವೀಕ್ ಮಾಡಿಬಿಡುತ್ತೆ. ಸೊ ಅದರಿಂದ ಇಂಥ ಒಂದು ಬಯಕೆ, ಲೈಕ್ ಮೈಂಡೆಡ್ನೆಸ್ ಅಂತಾರೆ, ಇದೇ ಥರ ನಿಮ್ಮ ಥರನೇ ಬಯಕೆ ಉಳ್ಳವ್ರ ಜೊತೆ ಕನೆಕ್ಟೆಡ್ ಆಗಿರಿ. ಆವಾಗ ನೀವಿಬ್ಬರು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ವಾಕ್ಯದಲ್ಲಿ ಬೆಳೆಯೋರಾಗಿರ್ತೀರ. ನೀವು ಎಷ್ಟು ಸಮಯ ಯಾವುದರಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರೋ ಅದರಲ್ಲಿ ನೀವು ಮುಳುಗೋಗ್ತೀರ. ಸೊ ಅದರಿಂದ ನೀವು ಯಾವುದನ್ನು ತೀರ್ಮಾನ ಮಾಡಬೇಕು. ಸೊ ಹಾಗಾದರೆ ಫಸ್ಟ್ ಒನ್, ನಿಮ್ಮ ಕಡು ಬಯಕೆ, ಹಸುವು, ದಾಹ ವಾಕ್ಯದ ಮೇಲೆ, ವಾಕ್ಯದಲ್ಲಿ ಇಂಥ ದಾಹವುಳ್ಳವರ ಜೊತೆ ಅಸೋಸಿಯೇಷನಲ್ಲಿರಿ. 3ನೇದು ನಾನು ಹೇಳ್ತೀನಿ ನೋಡಿ, ನೀವು ಹೆಂಗೆ ಆತ್ಮದಲ್ಲಿ ಹೆಚ್ಚಾಗುವುದಂತ, ಆತ್ಮದಲ್ಲಿ ವಾಕ್ಯವು ನಿಮ್ಮಲ್ಲಿ ಮಾಂಸವಾಗುವ ರೀತಿಯಲ್ಲಿ ಅನುಭವಿಸಿದೆ ಹೇಗೆ ಅಂತ. 3ನೇದು, ನೀವು ಯಾವ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ ಅದನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿ. ನನಗೆ ಇನ್ನೂ ನೆನಪಿದೆ, ನಮ್ಮ ತಂದೆ ನಾನು ಫಸ್ಟ್ ಟೈಮ್ ಮೇ ಬಿ ಇನ್ 2011, 2012 ಆ ಥರ ಸಭೆಯಲ್ಲಿ ನಿಂತ್ಕೊಂಡು ಸುಮ್ಮನೆ ಕೀರ್ತನೆ ನೀನು ಓದು ಅಂತ ಹೇಳಿದ್ರು. ನಮ್ಮ ಸುಂದರ್ಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ. ಆವಾಗ ನಾನು ಸುಮ್ಮನೆ ಓದ್ಬಿಟ್ಟು ಬರ್ತಾಯಿದ್ದೆ. ಓದ್ಬಿಟ್ಟು ಈ ಟಿಪಿಕಲ್ ಈ ಪೆಂಟಕಾಸ್ಟಲ್ ಚರ್ಚಸ್ಸಲ್ಲೆಲ್ಲ ಹೆಂಗಂದರೆ ಆರಾಧನೆ ಆದಮೇಲೆ ಕೀರ್ತನೆ ಒಂದು ಭಾಗ, ಒಂದು ಚಾಪ್ಟರ್ ಓದೋದು, ಆ ಥರ ಅದೇ ಪ್ರಾಸೆಸ್ಸಲ್ಲಿ ಇರ್ತೀವಿ. ಆ ಟೈಮಲ್ಲಿ ಹಂಗೆ ಮಾಡ್ತಾಯಿದ್ವಿ. ಆಗ ಸುಮ್ಮನೆ ಸಾಮ್ಸ್ ಚಾಪ್ಟರ್ 1 ಒಂದು 5 ವಾಕ್ಯ ಓದೋದು, ಆಮೇಲೆ ನಿಲ್ಲಿಸ್ಬಿಡೋದು. ಒಂದು ದಿನ ಇದೇನು ಸುಮ್ಮನೆ ಓದ್ತಾ ಇದ್ದೀವಿ ಅಂತ ಹೇಳಿ ಒಂದು ವಾಕ್ಯದ ಬಗ್ಗೆ ಯಾವುದೋ ಪುಸ್ತಕದಲ್ಲಿ ಓದಿದ ಕಾರ್ಯಗಳನ್ನ ನಾನು ಬಂದು ಹೇಳಿದೆ. ಆವಾಗ ಅಲ್ಲಿ ಚರ್ಚಲ್ಲಿ ಕೂತಿದ್ದ ಒಂದು ಬ್ರದರ್ ಅವರು ಹೇಳಿದ್ರು, ನೀವು ಇದು ಈ 5 ನಿಮಿಷ ಇದನ್ನು ಹೇಳೋದಲ್ಲ, ಒಂದು ಅರ್ಧ ಗಂಟೆ ನೀವು ಈ ಥರ ರೆಗ್ಯುಲರಾಗಿ ಮಾತಾಡಿ ಅಂತ ಹೇಳಿದ. ಆವಾಗ ನಮ್ಮ ತಂದೆ ಹೇಳಿದ್ರು, ಸರಿ ನೀನು ಫಸ್ಟ್ ಅರ್ಧ ಗಂಟೆ ಮಾತಾಡು, ಆಮೇಲೆ ನಾನು ಅರ್ಧ ಗಂಟೆ ಮಾತಾಡ್ತೀನಿ. ಈ ರೀತಿಯಾಗಿ ನಾನು ದೇವರ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನ ಮಾಡಿ, ಯಾವಾಗ ನಾವು ಧ್ಯಾನ ಮಾಡ್ತಾ ಇರುವ ಕಾರ್ಯವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವಾಗ ನಿಮಗೆ ಇನ್ನೂ ಬಯಕೆ, ಇನ್ನೂ ಹಸು, ಇನ್ನೂ ದಾಹ ಹೆಚ್ಚಾಗ್ತಾನೆ ಇರುತ್ತೆ. ಸೊ ಹಾಗಾದರೆ ಇದಕ್ಕೆ ನೀವು ಪಾಸ್ಟರ್ ಆಗಬೇಕು, ನೀವು ಪ್ರೀಚರ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ, ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ಗ್ಯಾದರ್ ಆದರೆ ಫ್ಯಾಮಿಲಿಯಲ್ಲಿ
ನಾವು ಇವತ್ತು ಮಾತಾಡಿದ ಮಾತುಗಳನ್ನ ಧ್ಯಾನ ಮಾಡ್ತಾ ಇರ್ತೀವಿ, ಅದರಿಂದ ಇನ್ನೊಬ್ಬರ ರೆವಲೇಷನ್ ಇದೆಲ್ಲ ತುಂಬ ಆಕ್ಟಿವ್ ಆಗಿರುತ್ತೆ. ನಾನು ನನ್ನ ಬ್ರದರ್ ಸ್ಟೀಫನ್ ಅಲ್ಲ. ಸೊ ಹಾಗಾದರೆ ನಾವು ಯಾವಾಗ ಅಂಥವರ ಜೊತೆ ನಾವು ಆತ್ಮದಲ್ಲಿ ವಾಕ್ಯಗಳನ್ನ ನಾವು ಶೇರ್ ಮಾಡ್ಕೊತೀವೋ, ನಿಮಗೆ ವಾಕ್ಯದ ಬಗ್ಗೆ ಇರುವ ಒಂದು ಹಸುವು ದಾಹ ಇನ್ನೂ ಹೆಚ್ಚಾಗುತ್ತೆ. ಸೊ ಮರಿಬೇಡಿ, ಐ ಆಮ್ ಟೆಲಿಂಗ್ ಯು ದ ಪ್ರಾಕ್ಟಿಕಲ್ ಸ್ಟೆಪ್ಸ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಅನುಭವಿಸೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಹಾಗಾದರೆ ಫಸ್ಟು ವಾಕ್ಯ ದಾಹವಾಗಿರಬೇಕು. ವಾಕ್ಯದಲ್ಲಿ ಇರೋರ ಜೊತೆ ಅಸೋಸಿಯೇಷನಲ್ಲಿರಿ. ವಾಕ್ಯವನ್ನು ನೀವು ಧ್ಯಾನ ಮಾಡೋದನ್ನ ನೀವು ಈಗ ನನ್ನ ಮೆಸೇಜ್ ಕೂಡ ಕೇಳ್ತಾ ಇದ್ದೀರಾ ಅಂದರೆ ಕೇಳಿದನ್ನ ಒಂದು 4 ಜನರಿಗೆ ಹೇಳಿ, ಫ್ಯಾಮಿಲಿ ಮೆಂಬರ್ಗೆ ಹೇಳಿ, ಫ್ರೆಂಡ್ಸ್ಗೆ ಹೇಳಿ, ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಹೇಳಿ. ನೀವು ಹೇಳೋದ್ರ ಮೂಲಕ ನಿಮ್ಗೆ ಇನ್ನೂ ದಾಹವಾಗುತ್ತೆ. ಆ ವಾಕ್ಯದ ಫಲ ನೀವು ಅನುಭವಿಸೋಕೆ ಶುರು ಮಾಡ್ತೀರಾ. ಸೊ ನೀವು ಮಾಡುವಾಗ ಲಾಸ್ಟಲ್ಲಿ ನೀವು ಅದರಂತೆ ಹೇಳುವಾಗ ಏನಾಗುತ್ತೆ ಗೊತ್ತಾ, ನೀವು ದೇವರ ವಾಕ್ಯದ ಪ್ರಕಾರ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಅಂದರೆ ಯು ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್, ನಾಟ್ ಟ್ರೈಂಗ್ ಟು ಡೂ. ದೇವರ ವಾಕ್ಯದ ಪ್ರಕಾರ, ಸತ್ಯದ ಪ್ರಕಾರ ನೀವು ನಡಿಲಿಕ್ಕೆ ಪ್ರಯತ್ನ ಪಡೋರಾಗಿರಲ್ಲ. ನಿಮ್ಮನ್ನು ಅರಿಯದೇನೆ ನೀವು ಸತ್ಯದ ಪ್ರಕಾರ ನಡೀತಾ ಇರ್ತೀರಾ. ದಟ್ ಈಸ್ ವಾಟ್ ವಿಲ್ ಹ್ಯಾಪನ್ ಆಸ್ ಅ ರಿಸಲ್ಟ್. ಯೇಸುವಿನ ನಾಮದಲ್ಲಿ 5ನೇ ಪಾಯಿಂಟ್ ಏನಂದರೆ, ಯಾವಾಗ ನೀವು ವಾಕ್ಯ ಬರಿತರಾಗಿದ್ದು, ಯಾವಾಗ ನೀವು ವಾಕ್ಯದ ಅಸೋಸಿಯೇಷನ್ನಲ್ಲಿದ್ದು ವಾಕ್ಯ ಇನ್ನೊಬ್ಬರಿಗೆ ಹಂಚಿಕೊಂಡು ಯಾವಾಗ ವಾಕ್ಯದ ಪ್ರಕಾರ ನಿಮ್ಮ ಲೈಫ್ ಸ್ಟೈಲ್ ಇದೆಯೋ, ಆವಾಗ ಪವರ್, ಗಾಡ್ಸ್ ಪವರ್, ಗಾಡ್ಸ್ ಸೂಪರ್ ನ್ಯಾಚುರಲ್ ಎಬಿಲಿಟಿ, ಗಾಡ್ಸ್ ಪ್ರೆಸೆನ್ಸ್, ಎಲ್ಲ ದೇವರ ಬಲ, ದೇವರ ಸಾಮರ್ಥ್ಯ, ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಅಧಿಕಾರ, ದೇವರ ಪವರ್, ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿ ನೀವು ಅನುಭವಿಸೋಕಾರೆ ಅದು ಸಹಜವಾಗಿರುತ್ತೆ. ಸೊ ಅದರಿಂದನೇ ನೀವು ಬಂದು ಒಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ನೀವು ಅವ್ರನ್ನ ಗುಣಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ನಿಮ್ಮಲ್ಲಿರುವ ಯೇಸುವಿನ ಸ್ವಭಾವ ಅಲ್ಲಿ ವ್ಯಕ್ತವಾಗ್ತಾ ಇದೆ. ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಯು ಆರ್ ಜಸ್ಟ್ ಎಕ್ಸಿಬಿಟಿಂಗ್ ಕ್ರೈಸ್ಟ್ ಥ್ರೂ ಯು. ನೀವು ಯಾವಾಗ ಯೇಸುವನ್ನು ಪ್ರಕಟಿಸ್ತೀರೋ ಆವಾಗ ಅಲ್ಲಿ ಅದ್ಭುತ 100% ನಡೆಯುತ್ತೆ. ಸೊ ಹಾಗಾದರೆ ಇದು ಅದ್ಭುತಕ್ಕೋಸ್ಕರ ಒಂದು ಕಾರ್ಯವನ್ನು ಮಾಡೋದಲ್ಲ, ಇದು ಯೇಸುವಿನ ಜೊತೆ ಇರುವ ಸಂಬಂಧದ ನಿಮಿತ್ತವಾಗಿ ನಿಮ್ಮ ಮೂಲಕ ದೇವರು ಮಾಡುವ ಕಾರ್ಯ. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ದೇವರ ಸತ್ಯ ಇವತ್ತು ಅರ್ಥ ಆಗಿರಬೇಕು ನಿಮಗೆ. ಕನ್ಫ್ಯೂಸ್ ಆಗಬೇಡಿ. ಯಾಕಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ಜೀಸಸ್ ಈಸ್ ನಾಟ್ ದ ಆಥರ್ ಆಫ್ ಕನ್ಫ್ಯೂಷನ್ ಬಟ್ ಆಫ್ ಪೀಸ್. ಅವರು ಒಂದು ಗೊಂದಲ, ಕನ್ಫ್ಯೂಷನ್, ಪ್ರಶ್ನೆಗಳು ಈ ಥರ ಉಂಟು ಮಾಡೋರಲ್ಲ, ಅವರು ಸಮಾಧಾನವನ್ನು ಉಂಟು ಮಾಡೋರು. ಸೊ ಹಾಗಾದರೆ ನೀವು ಕೇಳುವ ಸತ್ಯ ನಿಮ್ಮನ್ನು ಯೇಸುವಿನ ಜೊತೆ ಇರುವ ಸಂಬಂಧವನ್ನು ಬಲಪಡಿಸ್ತಾ ಇದೆಯಾ, ಯೇಸುವನ್ನು ಅನುಭವಿಸುವ ಹಾಗೆ ಮಾಡ್ತಾ ಇದೆಯಾ, ಯೇಸುವಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ಹಾಗೆ ಮಾಡ್ತಾ ಇದೆಯಾ, ಯೇಸುವಿನ ಪ್ರಸನ್ನತೆಯಿಂದ ನಿಮ್ಮ ಲೈಫ್ ಸ್ಟೈಲ್ ಇದೆಯಾ. ಸೊ ಆ ರೀತಿಯಾಗಿರುವುದಾದರೆ ನೀವು ಸರಿಯಾದ ಸತ್ಯದಲ್ಲಿದ್ದೀರಾ. ಸೊ ಹಾಗಾದರೆ ನೀವು ಇನ್ನೂ ಎಷ್ಟು, ಈಗ ಕೂಡ ನಾನು ಹೇಳ್ತೀನಿ ನೋಡಿ, ಅನೇಕ ಪಾಸ್ಟರ್ಸ್ ಅವರ ಸಭೆ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನೀವು ಯಾರ್ಯಾರ್ದೋ ಯೂಟ್ಯೂಬಲ್ಲಿ ಇರೋರ್ದೆಲ್ಲ ಕೇಳ್ತಾ ಇದ್ದೀರಾ ಅಂತ ಬೈದು ಅವ್ರದ್ದು ಅಟೆಂಡ್ ಮಾಡಿದೆ. ಈಗ ನಾನು ಹೇಳ್ತೀನಿ ನೋಡಿ, ನೀವು ಜೆನ್ಯೂನ್ ಆಗಿ ದೇವರ ಆತ್ಮದಿಂದ ತುಂಬಿ ಇನ್ನೊಂದು ಹಂತಕ್ಕೆ ನೀವು ಬೆಳೆಯಬೇಕು ಅನ್ನುವ ಆ ಬಯಕೆ, ದಾಹ ನಿಮ್ಮಲ್ಲಿ ಉಂಟಾಗ್ಬಿಟ್ರೆ, ನೀವು ಹುಡ್ಕೊಂಡು ಹೋಗಿಲ್ಲ ಅಂದ್ರೂ ನಿಮ್ಮಲ್ಲಿರುವ ಸತ್ಯದ ಆತ್ಮ ಕರೆಕ್ಟಾಗಿ ಅಂಥ ಒಂದು ಮೆಚುರಿಟಿಯಾದ ದೇವ ಸೇವಕರುಗಳ ಮೂಲಕ ಇಲ್ಲ ಅಂಥ ಸತ್ಯಕ್ಕೆ ಪವಿತ್ರಾತ್ಮ ನಿಮ್ಮನ್ನು ಕನೆಕ್ಟ್ ಮಾಡ್ತಾನೆ. ಅದರಿಂದ ನೀವು ಈಗ ಅದೇ ಥರ ಈ ದೇವ ಮನುಷ್ಯರು ಕೂಡ ನೀವು ಎಷ್ಟು ಎನ್ಕರೇಜ್ ಮಾಡ್ತೀರೋ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಿಶ್ವಾಸಿಗಳ ಮೂಲಕ ಸಭೆ ಬೆಳೆಯೋ ಹಾಗೆ ಇದೆಯಾ ಅನ್ನೋದು ಮಾತ್ರ ನೋಡ್ಕೊಳ್ಳಿ. ಇದು ವಿಶ್ವಾಸಿಗಳ ಮೂಲಕ ಸಭೆ ಹೆಚ್ಚಳ ಆಗಬೇಕು, ಸಭೆ ವಿಸ್ತಾರ ಆಗಬೇಕು, ಅಲ್ಲಿ ಇನ್ನೂ ಆತ್ಮಭರಿತರಾಗಿ, ವಾಕ್ಯ ಭರಿತರಾಗಿ ಅದರಲ್ಲಿ ಬೆಳೆಯೋರಾಗಿದ್ರೆ ಎನ್ಕರೇಜ್ ಮಾಡಿ. ಸೊ ಹಾಗಾದರೆ ನೀವು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಪಾಸ್ಟ್ರ್ ಹೇಳಿದ್ರು ಕೇಳಬಾರ್ದು ಅನ್ನೋದಕ್ಕಿಂತ ನೀವು ಜೆನ್ಯೂನ್ ಆಗಿ ಸತ್ಯ ಆತ್ಮಭರಿತರಾಗಿ ಬಯಕೆ, ದಾಹವನ್ನು ವ್ಯಕ್ತಪಡಿಸಿದ್ರೆ ಪವಿತ್ರಾತ್ಮನೇ ನಿಮ್ಮನ್ನು ನೆಕ್ಸ್ಟ್ ಹಂತದ ಸತ್ಯಕ್ಕೆ ಕನೆಕ್ಟ್ ಮಾಡಿಬಿಡ್ತಾರೆ. ಹೆಂಗಿದ್ರು ಯೇಸುವಿನ ನಾಮದಲ್ಲಿ ನೀವು ಹಾಗಾದರೆ ಅರ್ಥ,
ನೀವು ಇರುವ ಹಾಗೆ ದೇವರು ಡಿಸೈನ್ ಮಾಡಿಲ್ಲ. ನೀವು ಪ್ರತಿದಿನನೂ ಯೇಸುವನ್ನು ಹೊಸದಾಗಿ ನೋಡುವಂತೆ, ಹೊಸದಾಗಿ ಅನುಭವಿಸುವಂತೆ, ಆತನ ಪ್ರೀತಿಯನ್ನು ಅನುಭವಿಸುವಂತೆ, ಆ ಪ್ರೀತಿಯ ಫಲವನ್ನು ಶರೀರದಲ್ಲಿ ವ್ಯಕ್ತಪಡಿಸುವಂತೆ ನೀವು ಒಂದೊಂದು ದಿನನೂ ಬೆಳೀತಾನೆ ಇರಬೇಕು. ನೀವು ಒಂದೊಂದು ದಿನನೂ ಒಂದು ಹಂತ ದಿನ ಇನ್ನೊಂದು ಹಂತ ಬೆಳೀತಾನೆ ಇರಬೇಕು. ಯೇಸುವಿನ ನಾಮದಲ್ಲಿ ಈಗ ದಿನ ಕೂಡ ದೇವರ ಸತ್ಯ ನಿಮ್ಮನ್ನು ಮುಟ್ಟಿದೆ. ಸತ್ಯದ ಫಲವನ್ನು ನೀವು ಪರಿಪೂರ್ಣವಾಗಿ ಅನುಭವಿಸಿದ್ದೀರಾ. ಯೇಸುವಿನ ನಾಮದಲ್ಲಿ ಹಿಂದಿನಿಂದ ನೀವು ಕೇಳುವ ಸತ್ಯ ಮಾಹಿತಿಯಾಗಿರಲ್ಲ. ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸಿ ಯೇಸುವಿನ ಸ್ವಭಾವ, ಯೇಸುವಿನ ಜೀವನ ಶೈಲಿಯನ್ನು ನಿಮ್ಮಲ್ಲಿ ಕಾಣುತ್ತೆ, ನಿಮ್ಮಲ್ಲಿ ಪ್ರಕಟವಾಗುತ್ತೆ. ಯೇಸುವಿನ ಮಹಿಮೆಯನ್ನು ನಿಮ್ಮ ಶರೀರ ಅನುಭವಿಸುತ್ತೆ. ದೇವರು ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಆರಿಸ್ಕೊಂಡಿದ್ದಾರೋ, ಯಾವ ಕಾರ್ಯಗಳನ್ನು ಜಗದುತ್ಪತ್ತಿಗೆ ಮುಂಚೆನೇ ನೆರವೇರಿಸಿದಾರೋ ಆ ಕಾರ್ಯಗಳು ಈಗ ನಿಮ್ಮ ಶರೀರದಲ್ಲಿ ಮಾಂಸವಾಗುವಂತೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ನಿಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಜಾಯ್ನ್ ಆಗಿರುವ ಪ್ರತಿಯೊಬ್ಬರು ಕೂಡ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ಈಗ ಕೂಡ ಯಾರಾದರೂ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ರೆ ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಹಾಕಿ ವಿ ವಾರ್ಮ್ಲಿ ವೆಲ್ಕಮ್ ಯು, ಬ್ಲೆಸ್ ಯು. ವಿಶೇಷವಾಗಿ ನೀವು ಹೊಸದಾಗಿ ಕನೆಕ್ಟ್ ಆಗಿದ್ರೆ ಪ್ರತಿ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಗೂಗಲ್ ಮೀಟಲ್ಲಿ ನಾವು ಪ್ರತಿದಿನ 1 ಅವರ್ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ವಿ. ಆ ದಿನದ ಆತ್ಮದ ಆಹಾರವನ್ನು ನಾವು ಹೊಂದಿಕೊಂಡು ದೇವರ ಆ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸ್ತಾ ಇದ್ದಾರೆ. ಈ ದಿನಗಳಲ್ಲಿ ಅನೇಕ ಸಾಕ್ಷಿಗಳು ನೀವು ನೋಡ್ತಾ ಇರುವ ಬ್ಲಾಗ್ ಪೋಸ್ಟಲ್ಲಿ ಬರುವ ಸಾಕ್ಷಿಗಳೆಲ್ಲ ಈ ಮಾರ್ನಿಂಗ್ ಪ್ರೇಯರ್ ಮೂಲಕ ದೇವರು ಮಾಡಿರುವ ಅದ್ಭುತಗಳು. ಸೊ ಅದರಿಂದ ನಿಮಗೆ ಬಯಕೆ ಇರುವುದಾದರೆ ನೀವು ಆ ಸ್ಕ್ರೀನಲ್ಲಿರುವ ನಂಬರ್ಗೆ ಮೆಸೇಜನ್ನು ಕಳಿಸಿ, ನನಗೆ ಪ್ರೇಯರ್ ಲಿಂಕ್ನ ಕಳಿಸಿ ಅಂತ ನೀವು ಮೆಸೇಜ್ ಹಾಕಿದ್ರೆ ನಿಮಗೆ ನಾನು ಆ ಪ್ರೇಯರ್ ಲಿಂಕ್ನ ಕಳಿಸ್ಕೊಡ್ತೀನಿ. ಅದರಂತೆ ಇದು ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೂ ಕೂಡ ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಇದೆ, ಇಲ್ಲ ನಿಮಗೆ ಇನ್ನೂ ಇಂಥ ಸತ್ಯದ ಬಗ್ಗೆ ನಮಗೆ ಇನ್ನೂ ಹೆಚ್ಚಾದ ಪ್ರಕಟಣೆ ಬೇಕು, ಸತ್ಯದಲ್ಲಿ ಬೆಳಿಬೇಕು ಅನ್ನೋ ಆಸಕ್ತಿ ಇದ್ದರೆ ನನಗೆ ಅಲ್ಲಿ ಆ ನಂಬರ್ ಸ್ಕ್ರೀನಲ್ಲಿರುವ ನಂಬರ್ಗೆ ಮೆಸೇಜ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ವಾಯ್ಸ್ ಮೆಸೇಜ್ ಆದರೂ ಕಳಿಸ್ಬೋದು, ಇಲ್ಲ ಕಾಲ್ ಮಾಡಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಆದರೂ ಕಳಿಸಿ. ನಾನು ಪ್ರತಿಯೊಂದು ಮೆಸೇಜ್ಗೂ ನಾನು ಮಿಸ್ ಮಾಡದೆ ಎಲ್ಲರಿಗೂ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ಅದರಂತೆ ವಿಶೇಷವಾಗಿ May 1st, 2nd ಈ ವರ್ಡ್ ಮ್ಯಾನಿಫೆಸ್ಟೇಷನ್ ಕಾನ್ಫರೆನ್ಸ್ ಬ್ಯಾಂಗ್ಳೂರ್ ಸಭೆಯಲ್ಲಿ ನಡೆಯುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಲೈವ್ ಬರೋಲ್ಲ, ಫೇಸ್ಬುಕ್ಕಲ್ಲಿ ಬರೋಲ್ಲ. ಇದು ವೆರಿ ಇನ್ ಪರ್ಸನ್. ಇದು ಅನೇಕರು ಕರ್ನಾಟಕದಿಂದ ಅನೇಕ ಭಾಗಗಳಿಂದ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ 80% ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ಈ ಕಾನ್ಫರೆನ್ಸ್ಗೆ ಪಾಸ್ಟರ್ ನಾನು ಜಾಯ್ನ್ ಆಗಬೇಕು ಅಂತ ನಿಮಗೆ ಬಯಕೆ ಇದ್ದರೆ ಈಗ ಇರುವ ಆ ನಂಬರ್ಗೆ ಕೂಡ ಕಾನ್ಫರೆನ್ಸ್ ಕೊಟ್ಟಕ್ಕೆ ನಾನು ಬರ್ತೀನಿ ಅಂತ ನೀವು ಮೆಸೇಜ್ ಕಳಿಸಿದ್ರೆ ನಿಮಗೆ ಡೀಟೇಲ್ಸ್ ಕಳಿಸ್ತಾರೆ, ಅದು ಯಾವ ರೀತಿ ಏನು ಅಂತ. 2 ದಿನ ಇರುತ್ತೆ, May 1st, May 2nd. 2 ದಿನ ಪೂರ್ತಿ ಪರಲೋಕವನ್ನೇ ಅನುಭವಿಸೋ ಒಂದು ಅನುಭವ ಆಗಿರುತ್ತೆ, ವ್ಯತ್ಯಾಸವಾಗಿರುತ್ತೆ. ಇದು ರೆಗ್ಯುಲರ್ ಆಗಿ ಈಗ ಹೇಗೆ ನೀವು ಸಂಡೇ ಮೆಸೇಜು ಅದು ಈಗ ಫೇಸ್ಬುಕ್ಕಲ್ಲಿ ಈಗ ಈ ಥರ ಇರೋಲ್ಲ. ಇದು ಆ ದಿನ ಪೂರ್ತಿ ಆಕ್ಟಿವಿಟೀಸ್, ವಾಕ್ಯವನ್ನು ಅನುಭವಿಸುವ ಒಂದು ಕಾರ್ಯಗಳು. ವಿಶೇಷವಾಗಿ ಇದನ್ನು ಮುಂಚೆ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತ. ಆದ್ದರಿಂದ ಈ ಒಂದು ವಾಕ್ಯವನ್ನು ಮಾಂಸವಾಗಿ ಶರೀರದಲ್ಲಿ ಅನುಭವಿಸುವ ಅನುಭವ ಬೇಕು ಅನ್ನೋರು ನೀವು ತಿಳಿಸಿ ರಿಜಿಸ್ಟರ್ ಮಾಡಿಕೊಳ್ಳಿ, ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತಿನ ಸತ್ಯ ನಿಮಗೆ ಮುಟ್ಟಿ ಸತ್ಯದ ಮಹಿಮೆಯನ್ನು, ಕುತೂಹಲವನ್ನು ಕೊಂಡಾಡಬೇಕು ಅಂತ ನಿಮಗೆ ಆಸೆ ಇದ್ದರೆ ನಿಮ್ಮ ಬೀಜಗಳನ್ನು ಬಿತ್ತಬೋದು. ಯಾಕೆಂದರೆ ಬೀಜವನ್ನು ಬಿತ್ತೋದು ನೀವು ಸೆಲೆಬ್ರೇಟ್ ಮಾಡೋದು, ನೀವು ಆಚರಣೆ ಮಾಡುವ ವಿಷಯ. ಅದರಿಂದ ನಿಮ್ಮ ಕುತೂಹಲನ ವ್ಯಕ್ತಪಡಿಸ್ಬೋದು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇನ್ನೂ ಫಸ್ಟ್ ಟೈಮ್ ನೋಡೋರು ಯೂಟ್ಯೂಬ್ ಚಾನಲ್ ಪಾಲ್ ಮಿನಿಸ್ಟ್ರೀಸ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಅದೇ ಥರ ನೀವು ಮೆಸೇಜ್ ನೋಡ್ತಾ ಇರುವಾಗ ಅಲ್ಲಿ ಹೋಗಿ ನೀವು ಏನು ಅನುಭವಿಸ್ತಾ ಇದ್ದೀರಾ ಅನ್ನೋದು ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ. ಆ ಲಿಂಕ್ನ ಇನ್ನೂ ಅನೇಕರ ಜೊತೆ ಶೇರ್ ಮಾಡಿ. ನಿಮ್ಮ ವಾಟ್ಸಾಪ್, ಫೇಸ್ಬುಕ್ ಗ್ರೂಪ್ಸಲ್ಲಿ ಕೂಡ ಇವತ್ತು ಹಂಚ್ಕೋಬೋದು. ನಿಮ್ಮ ಮೂಲಕ ಬೇರೆಯವ್ರ ಆಶೀರ್ವಾದವನ್ನು ಹೊಂದುವಾಗ ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸೋರಾಗಿದ್ದೀರಾ. ಸೊ ಅದರಿಂದ ಯೇಸುವಿನ ನಾಮದಲ್ಲಿ ನೀವು ಇವತ್ತು ಈ ಸತ್ಯವನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳೋದ್ರ ಮೂಲಕ ದೇವರು ನಿಮ್ಮಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಿ ಅದರ ನಿಮಿತ್ತವಾಗಿ ಬರುವ ಸಾಕ್ಷಿಗಳಿಗೋಸ್ಕರ ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ನಾಳೆ ಸಂಡೇ
8:30 ಇಂಗ್ಲೀಷ್ ಆರಾಧನೆ ಇರುತ್ತೆ, ಅದು ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ಅದೇ ಥರ ಕನ್ನಡ ಆರಾಧನೆ 10 ಗಂಟೆಗೆ ಇರುತ್ತೆ, ಅದು ಯೂಟ್ಯೂಬಲ್ಲಿ ಇರುತ್ತೆ. ಗೂಗಲ್ ಮೀಟಲ್ಲಿ 11 o'clock ಕರೆಕ್ಟಾಗಿ ಲಿಂಕ್ ಆನ್ ಆಗುತ್ತೆ. ಸೊ ಅದರಿಂದ ವಿಶೇಷವಾಗಿ ಬ್ಯಾಂಗ್ಳೂರು ಸುತ್ತಮುತ್ತ ಇರೋರು, ಈ ನಮ್ಮ ಸಭೆ ಇದು ಅಬ್ಬಿಗೆರೆಯಲ್ಲೇ ಇದೆ, ನಿಮಗೆ ಪರಿಚಯ ಇರೋರು ಅಥವಾ ಬೇರೆಯವರು ಕೂಡ ಇಂಥ ಸತ್ಯವನ್ನು ಕೇಳಬೇಕು ಅಂತ ಆಸಕ್ತಿ ಇರೋರು, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಅಂತ ಹೊಡೆದ್ರು ಬರುತ್ತೆ, ಇಲ್ಲ ಬೆಥೆಸ್ಡಾ ಚರ್ಚ್ ಅಬ್ಬಿಗೆರೆ ಅಂತ ಹೊಡೆದ್ರು ಲಿಂಕ್ ಬರುತ್ತೆ. ಆ ಲಿಂಕ್ನ ನೀವು ಅವ್ರ ಜೊತೆ ಹಂಚ್ಕೊಂಡ್ರೆ ಬರ್ಬೋದು. ಈಗ ರೋಡ್ ವ್ಯವಸ್ಥೆ ಎಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಈ BDA ಲೇಔಟ್ ಆಗಿರೋದ್ರಿಂದ ಎಲ್ಲ ಕಡೆ ಯಾವ ಕಡೆಯಿಂದ ಬಂದರೂ ಕರೆಕ್ಟಾಗಿ ಚರ್ಚಿಗೆ ಸರಿಯಾಗಿ ಬರ್ಬೋದು. ಎಲ್ಲ ಆಟೋ ವ್ಯವಸ್ಥೆ ಎಲ್ಲ ಇದೆ. ಸೊ ಅದರಿಂದ ಎನ್ಕರೇಜ್ ಮಾಡಿ. ಆ್ಯಂಡ್ ಹೊಸಬ್ರು, ವಿ ವಾರ್ಮ್ಲಿ ವೆಲ್ಕಮ್ ಯು. ಬಂದು ದೇವರ ವಾಕ್ಯದವನ್ನು ಅನುಭವಿಸಿ. ಖಂಡಿತವಾಗಲೂ ನಿಮ್ಮ ಜೀವನ ಇರುವ ಹಾಗೆ ಇರುವುದಿಲ್ಲ. ದೇವರು ಈ ದಿನಗಳಲ್ಲಿ ಅನೇಕ ಸ್ಥಳಗಳಿಂದ ಪ್ರತಿ ಭಾನುವಾರ ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ದೇವರು ಇನ್ನೂ ಹೆಚ್ಚಾದ ಮಹಿಮೆಯಾದ ಕಾರ್ಯಗಳನ್ನು ನೀವು ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಮೆಸೇಜಲ್ಲಿ ನಾವು ಗ್ಯಾದರ್ ಆಗೋ ತನಕ ದೇವರ ಪ್ರಸನ್ನತೆ ನಿಮ್ಮನ್ನು ನಡೆಸಲಿ. ದೇವರ ಮಹಿಮೆಯನ್ನು ನೀವು ಪರಿಪೂರ್ಣವಾಗಿ ಅನುಭವಿಸಿ. ನೀವು ಅನುಭವಿಸುವ ಕಾರ್ಯಗಳು ಎಲ್ಲವೂ ಸಮಾಧಾನವಾಗಿರುವುದು, ಆಶೀರ್ವಾದವಾಗಿರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೇನ್, ಆಮೇನ್, ಆಮೇನ್. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಬ್ಲೆಸ್ಸಿಂಗ್ಸ್. ಗಾಡ್ ಬ್ಲೆಸ್ ಯು. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ಹಂಗೆ ಕಮೆಂಟ್ ಮಾಡಿ. You disconnected? Huh? All right. Blessings, Sister Lakshmi. Blessings, Venkatesha. God bless you. Bless you, brother. God bless you. Sango Khan. Blessings, brother. Blessings to you. ದೇವರ ನಮ್ಮ ಹೆಚ್ಚಾಗಿ ಆಶೀರ್ವದಿಸಲಿ. ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸಲಿ. Sister Irama, bless you. Blessings. Blessings, Sister Drakshayani, God bless you. Sister Siddhava, God bless you. Blessings. Blessings, God bless you. God bless you. Blessings, God bless you all. All right. God bless you all. ಇನ್ನೊಂದು ಮೆಸೇಜಲ್ಲಿ ನಾವು ಮತ್ತೆ ಗ್ಯಾದರ್ ಆಗೋಣ. Blessings to you. Take care. Bye bye.